ಸ್ಮಹೇ ಸ್ವಸ್ತ್ಯಸ್ತು ಸತಾಂ. ಎಲ್ಲ ಹರಿದಿನದ ಹಬ್ಬವನ್ನ ಆಚರಿಸಲಿಕ್ಕಾಗಿ ಆಗಮಿಸಿರುವಂತಹ ಭಕ್ತರಿಗೆ ಹೃತ್ಪೂರ್ವಕವಾದ ವಂದನೆಗಳು. ಭಗವಂತನ ನೆನಪು ಮಾಡಿಕೊಳ್ಳುತ್ತಾ ಭಗವಂತನ ಚಿಂತನೆಯಲ್ಲಿ ನಮ್ಮನ್ನ ಸ್ವಲ್ಪ ಹೊತ್ತಾದ್ರೂ ಕೂಡ ಜೋಡಿಸಿಕೊಳ್ಳುವುದು ನಮಗೆ ಸಿಕ್ಕಿದ ಅವಕಾಶ. ಅದನ್ನ ಸದುಪಯೋಗಪಡಿಸಿಕೊಳ್ಳೋಣ ಅಂತ ಹೇಳ್ತಾ ಮೊದಲಿಗೆ ಒಂದು ಭಗವಂತನ ನಾಮಸ್ಮರಣೆಯನ್ನ ಕೇಳೋಣ. ವೇಣುನಾದ ಪ್ರಿಯ ಗೋಪಾಲ ಕೃಷ್ಣ ವೇಣುನಾದ ಪ್ರಿಯ ವೇಣುನಾದ ವಿನೋದ ಮುಕುಂದ ವೇಣುನಾದ ವಿನೋದ ಮುಕುಂದ ಗಾನ ವಿನೋದ ಶೃಂಗಾರ ಗೋಪಾಲ ವೇಣುನಾದ ಪ್ರಿಯ ಗೋಪಾಲ ಕೃಷ್ಣ ವೇಣುನಾದ ಪ್ರಿಯ ನವನೀತ ಚೋರ ನಂದ ಕುಮಾರ ಭುವನೈಕ ವೀರ ಬುದ್ಧಿ ವಿಸ್ತಾರ ರವಿಕೋಟಿ ತೇಜ ರಘುವಂಶ ರಾಜ ರವಿಕೋಟಿ ತೇಜ ರಘುವಂಶ ರಾಜ ದಿವಿಜ ವಂದಿತ ಧನುಜಾರಿ ಗೋಪಾಲ ವೇಣುನಾದ ಪ್ರಿಯ ಗೋಪಾಲ ಕೃಷ್ಣ ವೇಣುನಾದ ಪ್ರಿಯ ಪರಮ ದಯಾಳೋ ಪವನ ಮೂರ್ತಿ ವರ ಕೀರ್ತಿ ಹಾರ ಶೃಂಗಾರ ಲೋಲ ಉರಗೇಂದ್ರ ಶಯನ ವರಹಾಯ ವದನ ಉರಗೇಂದ್ರ ಶಯನ ವರಹಾಯ ವದನ ಶರಣ ರಕ್ಷಕ ಪಾಹಿ ಕೋದಂಡ ರಾಮ ವೇಣುನಾದ ಪ್ರಿಯ ಗೋಪಾಲ ಕೃಷ್ಣ ವೇಣುನಾದ ಪ್ರಿಯ ವೇಣುನಾದ ವಿನೋದ ಮುಕುಂದ ಗಾನ ವಿನೋದ ಶೃಂಗಾರ ಗೋಪಾಲ ವೇಣುನಾದ ಪ್ರಿಯ ಗೋಪಾಲ ಕೃಷ್ಣ ವೇಣುನಾದ ಪ್ರಿಯ ವಿದುಲಾನಿಗೆ ಕೃತಜ್ಞತೆಗಳು. ಮುಂದೆ ಚಂಪಾ ಅವ್ರದ್ದು ಹೇಳ್ತೀರಾ ಮಕ್ಕಳು ವಿದ್ಯಾರ್ಥಿಗಳು? ಹರೇ ರಾಮ ಆಚಾರ್ಯ. ಹರೇ ರಾಮ. ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಕಸ್ತೂರಿ ರಂಗನ ನೋಡದ ಕಾವೇರಿ ರಂಗನ ನೋಡದ ಕಸ್ತೂರಿ ರಂಗನ ನೋಡದ ಕಾವೇರಿ ರಂಗನ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಜಗಂಗಳೊಳಗೆ ಮಂಗಳ ಮೂರುತಿ
ರಂಗನ ಶ್ರೀಪ ರಂಗನ ನೋಡದ ಜಗಗಳೊಳಗೆ ಮಂಗಳ ಮೂರುತಿ ರಂಗನ ಶ್ರೀಪ ರಂಗನ ನೋಡದ ಮಂಗಳಿ ಜಾತಕೋ ಕಾವೇರಿ ರಂಗನ ನೋಡದ ಎಂದಿಗಾದರೊಮ್ಮೆ ಜನರು ಬಂದು ಭೂಮಿಯಲ್ಲಿ ನಿಂದು ಎಂದಿಗಾದರೊಮ್ಮೆ ಜನರು ಬಂದು ಭೂಮಿಯಲ್ಲಿ ನಿಂದು ಚಂದ್ರ ಪುಷ್ಕರಣಿ ಸಾನವ ಮಾಡಿ ಆನಂದದೆ ರಂಗನ ನೋಡದ ಜಾತಕೋ ಕಾವೇರಿ ರಂಗನ ನೋಡದ ಹರಿಪದೋದಕ ಶ್ಯಾಮ ಕಾವೇರಿ ವಿರಜ ನದಿಯಲ್ಲಿ ಸ್ನಾನವ ಮಾಡಿ ಹರಿಪದೋದಕ ಶ್ಯಾಮ ಕಾವೇರಿ ವಿರಜ ನದಿಯಲ್ಲಿ ಸ್ನಾನವ ಮಾಡಿ ಪರಮ ವೈಕುಂಠ ರಂಗ ಜಾತಕೋ ಕಾವೇರಿ ರಂಗನ ನೋಡದ ಹಾರ ಹೀರ ವೈಜಯಂತಿ ತೋರ ಮುತ್ತಿನ ಹಾರ ಪದಕ ಹಾರ ಹೀರ ವೈಜಯಂತಿ ತೋರ ಮುತ್ತಿನ ಹಾರ ಪದಕ ತೇರನೇರಿ ಬೀದಿಲಿ ಬರುವ ಶ್ರೀರಂಗ ವಿಠಲರಾಯನ ನೋಡದ ತೇರನೇರಿ ಬೀದಿಲಿ ಬರುವ ಶ್ರೀರಂಗ ವಿಠಲರಾಯನ ನೋಡದ ರಂಗನ ನೋಡದ ಮಂಗಳಿ ಜಾತಕೋ ಕಾವೇರಿ ರಂಗನ ನೋಡದ ಕಸ್ತೂರಿ ರಂಗನ ನೋಡದ ಕಾವೇರಿ ರಂಗನ ನೋಡದ ಧನ್ಯವಾದಗಳು ಆಚಾರ್ಯ. ಕೃತಜ್ಞತೆಗಳು. ಇನ್ನೊಂದು ಹೇಳ್ತೀರಾ? ಆ? ಇನ್ನೊಂದು ಹೇಳ್ತೀರಾ? ಹಾ ಆಚಾರ್ಯ. ಹ್ಮ್. ಬಾರಂಗ ಎನ್ನ ನಾಲಿಗೆಯಲಿ ಸದಾ
ಹಾಡು ಸರಿ ಕೇಳಿಸ್ತಿಲ್ಲ, ಎಲ್ಲೋ ನೆಟ್ವರ್ಕ್. ಶ್ರೀರಂಗ ಕುಳಿತಿರುವಾಗಲೂ ನಿಂತಿರುವಾಗಲೂ ಹಾಡುವಾಗ ನಲಿದಾಡುವಾಗ ನೋಡಿದ ಭಾವದುಳ್ ನಾ ಮಾಡಿದ ಪಾಪ ಓದುವ ಹಾಗೆ ಬಾರಂಗ ಶ್ರೀರಂಗ ಬಾರಂಗ ಶ್ರೀರಂಗ ಕನಸಿನೊಳ ಸವರದ ಶ್ರೀ ಪುರಂದರ ವಿಠಲ ಸರ್ವ ಕಾಲಕ್ಕೂ ನಿನ ನೆನಪಿರಲಿ ಬಾರಂಗ ಎನ್ನ ನಾದಿಗೆ ಅಳಿಸದ ಹರಿನಾರಾಯಣ ನಾಮದ ಸ್ಮರಣೆ ಬಾರಂಗ ಶ್ರೀರಂಗ ಬಾರಂಗ ಶ್ರೀರಂಗ ಶ್ರೀರಂಗ ಶ್ರೀರಂಗ. ಧನ್ಯವಾದಗಳು ಆಚಾರ್ಯ. ಕೃತಜ್ಞತೆಗಳು. ತುಂಬಾ ಸೊಗಸಾಗಿತ್ತು, ತುಂಬಾ ಆಸ್ವಾದನೆ ಮೂಡಿಸುವಂತದ್ದಿತ್ತು. ಕೃತಜ್ಞತೆಗಳು. ಸ್ವಾತಿ ಅವರು. ಹರೇ ನಮಃ. ನಮಸ್ತೆ ಆಚಾರ್ಯ. ಇನ್ಯಾರೋ ಒಬ್ರು ಹಾಡ್ತೀನಿ ಅಂತ ಹಾಕಿದ್ದಾರೆ. ವಾರುಣಿ ಹಾಡ್ತೀನಿ ಅಂತ ಹಾಕಿದ್ದಾರೆ. ವಾರುಣಿಯರು ಹೇಳಿ. ವಾರುಣಿಯವರು ಒಂದ್ಸರ್ತಿ ಎಕ್ಸಿಟ್ ಆಗಿ ಬಂದ್ರೆ ಒಳ್ಳೇದು. ನಿಮ್ದು ಅಂದ್ರೆ ಗ್ಲಿಚ್ ಆಗತ್ತೆ ಅಂತ ಗೊತ್ತಾಗ್ತಿದೆ. ಕೇಳಿಸ್ತಿಲ್ಲ. ಹೇಳಿ ವಾರುಣಿಯವರು. ಸ್ವಾತಿ ಅವರು ಹೇಳಿ. ಸರಿ ಆಚಾರ್ಯ. ವಾರುಣಿ ಅವರೇ, ಬ್ರೇಕ್ ಆಗ್ತಿದೆ ನೀವು ಮಾತಾಡ್ತಿರೋದು. ಹೇಳೋಂಗಿದ್ರೆ ಇನ್ನೊಂದ್ಸಲ ಟ್ರೈ ಮಾಡಿ, ನೆಟ್ವರ್ಕ್ ಕರೆಕ್ಟ್ ಇರೋ ಕಡೆಗೆ ನೋಡಿ. ನೆಟ್ವರ್ಕ್ ಇರೋ ಜಾಗಕ್ಕೆ ಒಂಚೂರು ಬನ್ನಿ. ಸ್ವಾತಿ ಅವ್ರು ಹೇಳಿ. ಸರಿ ಸರಿ. ರಂಗ ಕಲುಷ ವಿಭಂಗ ಗರುಡ ತುರಂಗ ನವಮೋಹನಾಂಗ ಶ್ರೀರಂಗ ರಂಗ ಕೃಪಾಂಗ ಶ್ರೀರಂಗ ರಂಗ ಮನೆಗೆ ಬಾರೋ
ಪಚ್ಚೆ ಬಾವುಲಿಗಳನ್ನು ನಿನ್ನ ಕಿವಿಯೊಳಗಿಟ್ಟು ಮೆಚ್ಚಿ ಮುದ್ದಾಡುವೆನೋ. ಪಚ್ಚೆ ಬಾವುಲಿಗಳನ್ನು ನಿನ್ನ ಕಿವಿಯೊಳಗಿಟ್ಟು ಮೆಚ್ಚಿ ಮುದ್ದಾಡುವೆನೋ. ಹೆಚ್ಚಿದ ವಾಲಿಯನು ಬಾಣದಿ ಚುಚ್ಚಿದ, ಸಪ್ತ ತಾಳಂಗಳ ಬಿಚ್ಚಿದ, ಸಮುದ್ರವ ಸುತ್ತ ಮುಚ್ಚಿದ. ಎಚ್ಚರಿಕೆಯಲ್ಲಿ ಲಂಕೆಯ ಪೊಕ್ಕು ಕಿಚ್ಚುಗಳ ಹಚ್ಚಿಸಿದ ಹನುಮನ ಮೆಚ್ಚಿದ ಖರದೂಷಣರ ಶಿರಗಳ ಕೊಚ್ಚಿದ ಅಚ್ಯುತಾನಂತ ರಂಗ. ಕೃಪಾಂಗ ಶ್ರೀರಂಗ ರಂಗ ಮನೆಗೆ ಬಾರೋ. ಮುತ್ತಿನ ಹಾರವನು ನಿನ್ನ ಕಂಠದೊಳಿಟ್ಟು ಎತ್ತಿ ಮುದ್ದಾಡುವೆನೋ. ಮುತ್ತಿನ ಹಾರವನು ನಿನ್ನ ಕಂಠದೊಳಿಟ್ಟು ಎತ್ತಿ ಮುದ್ದಾಡುವೆನೋ. ಹತ್ತಿದ ರಥವನು ಮುಂದೊತ್ತಿದ, ಕೌರವರ ಸೇನೆಗೆ ಮುತ್ತಿದ, ಉಭಯರಿಗೆ ಜಗಳವ ಬಿತ್ತಿದ. ಮತ್ತೆ ಮಾತಂಗಗಳನ್ನೆಲ್ಲ ಒತ್ತರಿಸಿ ಮುಂದೊತ್ತಿ ನಡೆಯುತ್ತಾ ಇತ್ತರದಿ ನಿಂತವರ ರಥಿಕರ ಕತ್ತರಿಸಿ ಕಾಳಗವ ಮಾಡಿದ ರಂಗ. ಕೃಪಾಂಗ ಶ್ರೀರಂಗ ರಂಗ ಮನೆಗೆ ಬಾರೋ. ಉಂಗುರಗಳನ್ನು ನಿನ್ನ ಅಂಗುಳಿಗಿಟ್ಟು ಕಂಗಳಿಂದಲಿ ನೋಡುವೆ. ಉಂಗುರಗಳನ್ನು ನಿನ್ನ ಅಂಗುಳಿಗಿಟ್ಟು ಕಂಗಳಿಂದಲಿ ನೋಡುವೆ. ಹೆಂಗಳ ಉತ್ತುಂಗದ ಕುಚಂಗಳ ಆಲಂಗಿಸಿದ ಭುಜಂಗಳ ಕಮಲ ಸಮಪಾದಂಗಳ. ಹಿಂಗದ ಸ್ಮರಿಸಿದ ಮಾತಂಗನ ಭಂಗವ ಪರಿಹರಿಸಿ ಬ್ಯಾಗದಿ ಮಂಗಳ ಸ್ವರ್ಗವನಿತ್ತ ಉತ್ತುಂಗ ವಿಕ್ರಮ ರಂಗ ವಿಠಲನೆ ರಂಗ. ಮಂಗಳ ಸ್ವರ್ಗವನಿತ್ತ ಉತ್ತುಂಗ ವಿಕ್ರಮ ರಂಗ ವಿಠಲನೆ ರಂಗ. ಕೃಪಾಂಗ ಶ್ರೀರಂಗ ರಂಗ ಮನೆಗೆ ಬಾರೋ. ರಂಗ ಕಲುಷ ವಿಭಂಗ ಗರುಡ ತುರಂಗ ನವಮೋಹನಾಂಗ ಶ್ರೀರಂಗ ರಂಗ. ಕೃಪಾಂಗ ಶ್ರೀರಂಗ ರಂಗ ಮನೆಗೆ ಬಾರೋ. ರಂಗ ಮನೆಗೆ ಬಾರೋ. ಕೃಷ್ಣಾರ್ಪಣಮಸ್ತು. ಕೃತಜ್ಞತೆಗಳು. ಸುಧಾ ಅವರು ಗೀತೆ ಓದ್ತೀರಾ? ಮುಂದೆ ಹಿಂದೆ ಏನ್ ಹೇಳಿದ್ದ ಅಂತ ಒಂಚೂರು ನೆನ್ಪು ಮಾಡ್ಕೊಂಡ್ರೆ, ಯಾರು ಭಗವಂತನನ್ನ ಸದಾ ಧೇನಿಸುತ್ತಾ ಮನಸ್ಸನ್ನು ಬಿಗಿ ಹಿಡಿದು ದೇಹದ ಅಭಿಮಾನವನ್ನು ತೊರೆದು ನನ್ನಲ್ಲೇ ಯಾರು ನೆಲೆಗೊಳ್ತಾನೋ ಅವನು ಸುಖವನ್ನ ಅನುಸರಿಸುತ್ತಾನೆ, ಸುಖದ ನೆಲೆಯನ್ನ ಪಡೆಯುತ್ತಾನೆ. ಹಾಗೆ ಪಡೆಯುವುದಕ್ಕೆ ಬೇಕಾದ ನಮ್ಮ ಆಚರಣೆ ಹೇಗಿರ್ಬೇಕು ಅನ್ನೋದನ್ನು ಮುಂದಿನ ಈ ಪದ್ಯದಲ್ಲಿ ಹೇಳಿದ್ದಾನೆ ಕೃಷ್ಣ. ತುಂಬಾ ಸುಂದರವಾದ ಮಾತಿದು. ಬಹುಶಃ ಇದು ಕೇವಲ ಧ್ಯಾನ ಅಂತ ಅನ್ನೋದಕ್ಕೆ ಮಾತ್ರ ಸಂಬಂಧಪಟ್ಟ ವಿಚಾರ ಅಲ್ಲ. ನಾವು ಲೋಕದಲ್ಲಿಯೂ ಕೂಡ ಒಂದು ಉತ್ತಮವಾದ ಯಶಸ್ಸನ್ನ ಎತ್ತರಕ್ಕೆ ಬೆಳೀಬೇಕು ಅಂತಿದ್ರೆ, ಈಗ ಎಷ್ಟೋ ಜನ ಸಾಧಕರು ಲೋಕದ ವಿಷಯದಲ್ಲೇ ತುಂಬಾ ಸಾಧನೆ ಮಾಡಿದವರು, ನಮಗೂ ಇರುದು 24 ಗಂಟೆ, ಅವರಿಗೂ ಇರುದು 24 ಗಂಟೆ. ಆದ್ರೆ ಅವರ 24 ಗಂಟೆಯಲ್ಲಿ ಏನೆಲ್ಲ ಸಾಧಿಸ್ತಾರೆ. ಯಾಕೆ ಹಾಗಾಗತ್ತೆ, ನಮ್ಗೆ ಯಾಕೆ ಹಾಗಾಗಲ್ಲ?
ನಾವು ಯಾಕೆ ಆ 24 ಗಂಟೆ ಸಾಲಲ್ಲ ಅಂತ ಒದ್ದಾಡ್ತೀವಿ? ಅಥವಾ ಕೆಲವರು ಕಳೆಯುವುದು ಹೇಗೆ ಅಂತ ಒದ್ದಾಡ್ತಾರೆ. ಕೆಲವರು ಏನು ಮಾಡ್ಲಿಕ್ಕೆ ಟೈಮೇ ಸಿಗಲ್ಲ ಅಂತಾರೆ. ಇನ್ನು ಕೆಲವರು ಅದೇ ಟೈಮನ್ನು ಉಪಯೋಗಿಸಿಕೊಂಡು ಬೇಕಾದ ಸಿದ್ಧತೆಯನ್ನು ಮಾಡ್ಕೊಳ್ತಾರೆ. ಇದು ಹೇಗೆ ಸಾಧ್ಯವಾಗುತ್ತೆ ಅನ್ನುವುದಕ್ಕೆ ಕೃಷ್ಣ ಈ ಮುಂದಿನ ಮಾತನ್ನ ಹೇಳಿದ್ದು, ನಾತ್ಯಷ್ಟತಸ್ತು ಯೋಗಃ ಅಸ್ತಿ. ಉತ್ತಮವಾದ ಯೋಗ ಸಿದ್ಧಿ ಆಗಬೇಕು ಅಂತಂದ್ರೆ, ಉತ್ತಮವಾದ ಒಂದು ಸ್ಥಾನ ಅಥವಾ ಅಂತರಂಗದಲ್ಲಿ ಭಗವಂತನ ಮಾನ ಅಂದ್ರೆ ಅರಿವು, ಉತ್ತಮವಾದ ಭಗವಂತನ ಮಾನ ಅರಿವು ಬರಬೇಕು ಅಂತಾದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತಾ, ನಾ ಅತ್ಯಶ್ನತಃ, ಅತಿ ಅಶ್ನಾತಿ ಅಂತಂದ್ರೆ ಮೂಗಿನ ತನಕ ತಿನ್ನುವುದು ಅಂತ ಅರ್ಥ. ಸಿಕ್ಕಿತು, ಫ್ರೀ ಇದೆ ಇವತ್ತು, ಎಲ್ಲೋ ಊಟ ಹಾಕ್ತಿದ್ದಾರೆ, ಯಾವುದೋ ರಾಮನವಮಿ ಅಂತ ಹೇಳಿದ್ದಾರೆ, ಬೀದಿ ಬೀದಿಲಿ ಕೊಡ್ತಾ ಇದ್ದಾರೆ ಅಂತ ಪ್ರಸಾದ ಸ್ವೀಕಾರ ಅನ್ನುವ ಕಲ್ಪನೆ ಮರೆತು, ನಾಳೆಗ್ ಮತ್ತೆ ಈ ತರ ತಿನ್ಲಿಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಅದಕ್ಕೋಸ್ಕರ ಈಗ ಬಿಗಿ ಹಿಡಿದು ತಿಂದು ಬಿಡೋಣ ಉಸುರು ಕಟ್ಟಿ ಅಂತ ಅನ್ನುವ ರೀತಿಯಲ್ಲಿ ತಿನ್ನುವವನಿಗೆ ಯೋಗ ನಾಸ್ತಿ. ಪ್ರಸಾದವೂ ಕೂಡ ಅವನಿಗೆ ವಿಷ ಆಗಬಹುದು ಆ ರೀತಿ ತಿನ್ನುವ ದುಷ್ಟ ಪರಿಣಾಮದಿಂದ. ಆದ್ರಿಂದ ನಾತ್ಯಶ್ನತಸ್ತು ಯೋಗೋಸ್ತಿ. ಅಶ್ನತಃ ಅತ್ಯಶ್ನತಃ, ಅತಿಯಾಗಿ ತಿನ್ನುವವನಿಗೆ ಯೋಗ ನಾಸ್ತಿ, ಯೋಗ ಅನ್ನೋದು ಇಲ್ವೇ ಇಲ್ಲ. ಒಂದು ಧ್ಯಾನ ಯೋಗದ ಕಲ್ಪನೆಯನ್ನು ಇಟ್ಟುಕೊಂಡು ಮೊದಲಿಗೆ ಇದು ನೇರವಾದ ಅರ್ಥ ಹೇಳ್ತಾ ಇರೋದು, ಧ್ಯಾನ ಯೋಗ ಅವನಿಗಿಲ್ಲ ಅಂತ. ಇನ್ನು ಲೋಕದ ದೃಷ್ಟಿಯಿಂದಲೂ ಕೂಡ ಒಬ್ಬ ಸಂಗೀತ ಕಲಿತಾ ಇದ್ದಾನೆ ಅಂದ್ರೆ ಅದು ಸಂಗೀತ ಅನ್ನೋದು ಅವನಿಗೆ ಯೋಗ, ಸಂಗೀತ ಅನ್ನೋದೇ ಧ್ಯಾನ. ಒಬ್ಬ ಅಧ್ಯಯನ ಮಾಡಿಸ್ತಾ ಇದ್ದಾನೆ ಒಬ್ಬನಿಗೆ, ಶಿಷ್ಯಂದ್ರಿಗೆ ಅಂದಾಗ ಅವನ ಧ್ಯಾನ ಯೋಗ ಯಾವುದು ಅಂತಂದ್ರೆ ಅಧ್ಯಯನವೇ. ಇನ್ನೊಬ್ಬ ಆಫೀಸಲ್ಲಿ ಏನೋ ವರ್ಕ್ ಮಾಡ್ತಾ ಇದ್ದಾನೆ, ತುಂಬಾ ಗಂಭೀರವಾಗಿ ಯಾವುದೋ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡ್ತಿದ್ದಾನೆ, ಅವನಿಗೆ ಅದೇ ಧ್ಯಾನ ಯೋಗ. ಧ್ಯಾನ ಅಂದ್ರೆ ಅಲ್ಲಿಗೆ ಗಮನ, ಅದು ಬಿಟ್ಟು ಬೇರೆ ಗಮನ ಹರಿಯದೇ ಇರುವಂತಹ ಯೋಗವನ್ನ ಸಂಪಾದಿಸ್ಬೇಕು ಅಂತಾದ್ರೆ ಇದು ಕಾಮನ್ ವಿಷಯ. ಅತಿಯಾದ ಆಹಾರ ಸೇವನೆ ಅಂತ ಅನ್ನೋದು ಜಾಡ್ಯವನ್ನ ಉಂಟು ಮಾಡುತ್ತೆ, ಮಾನಸಿಕ ಅಸ್ವಾಸ್ಥ್ಯವನ್ನ ಉಂಟು ಮಾಡುತ್ತೆ. ಅದರ ಜೊತೆಗೆ ಔದಾಸೀನ್ಯದ ಜೊತೆಗೆ ಸರಿಯಾದ ನಿರ್ವಹಣೆ ಮಾಡ್ಲಿಕ್ಕಾಗದೆ ಕೆಲಸ ಕೆಡುತ್ತೆ. ಆ ಕಾರಣಕ್ಕಾಗಿ ಅತಿಯಾದ ಉಣ್ಣುವಿಕೆ ಅನ್ನೋದು ತಪ್ಪು. ಆಮೇಲೆ ಇನ್ನೂ ಒಂದು ಮಾತು ಹೇಳಿದ್ರು, ಅತಿಯಾದ ಉಣ್ಣುವಿಕೆ ಮಾತ್ರ ಸಮಸ್ಯೆ ಅಲ್ಲ, ಕೆಲವರು ಏನು ಅಂತಂದ್ರೆ ಏನು ತಿನ್ನುವುದಿಲ್ಲ ಅಂತ, ಡಯಟ್, ದಪ್ಪ ಆಗ್ಬಿಡ್ತೇನೆ ಅನ್ನುವ ಭಯಕ್ಕೆ ಏನು ತಿನ್ನದೇ ಇರ್ತಾರೆ. ಇದು ಮತ್ತೊಂದು ರೋಗ. ತಿನ್ಬೇಕು ಅನ್ನೋದು ಎಷ್ಟು ಗಮನಿಸಿ, ಈ ಮಾತನ್ನ ಇವತ್ತಿಗೆ ನಾವು ಬಹುಶಃ ಅರ್ಥ ಮಾಡ್ಕೊಳ್ಳೇಬೇಕಾದ ಸಂಗತಿ. ಬಹಳ ಜನ ದಪ್ಪ ಆಗ್ತೇವೆ ಅಂತ ತಿನ್ನುವುದೇ ಕಮ್ಮಿ ಮಾಡ್ಬಿಡ್ತಾರೆ. ಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ, ಚೆನ್ನಾಗಿ ತಿಂದು, ಚೆನ್ನಾಗಿ ದುಡಿದು, ಚೆನ್ನಾಗಿ ಮೈಯನ್ನ ಕರಗಿಸ್ಬೇಕು. ದೇಹ ಗಟ್ಟಿಯಾಗುದು ಹೇಗೆ ಅಂದ್ರೆ, ಅನ್ನವನ್ನ ತಿಂದ ಮೇಲೆ ಒಳ್ಳೆ ಕೆಲಸ ಮಾಡಿದ್ರೆ ಮೈಗೆ ಅಂಟತ್ತೆ, ಅಥವಾ ಅದು ಮೈಯಲ್ಲಿ ಕಸುವಾಗಿ ಸಿಗುತ್ತೆ. ನಾವೇನಂದ್ರೆ ಚಂದ ಕಾಣಬೇಕು ಅನ್ನೋ ದೃಷ್ಟಿಯಿಂದ ಮಾಡುವ ಈ ರೀತಿಯಾದ ಅನೇಕ ಆಹಾರದ ಮಿತಿಯ ಅಥವಾ ಆಹಾರದ ಡಯಟಿಂಗ್ ಅಂತ, ಅದಕ್ಕೆ ಏನ್ ಶಬ್ದ ಅಂತ ಗೊತ್ತಿಲ್ಲ ನನಗೆ. ಕನ್ನಡದಲ್ಲೂ ಸಂಸ್ಕೃತದಲ್ಲೂ ಅದಕ್ಕೊಂದು ನೇರವಾದ ಪದ ಇಲ್ಲ. ಅಂದ್ರೆ ಅದು ಸಂಸ್ಕೃತಿಯಲ್ಲಿ ಇಲ್ಲ ನಮಗೆ. ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ದುಡಿಬೇಕು ಅಂತ ಇಷ್ಟೇ ಇರುದು. ಚೆನ್ನಾಗಿ ತಿನ್ನುವುದು ಅಂದ್ರೆ ಅದರ ಅರ್ಥ ಹೊಟ್ಟೆ ತುಂಬಾ ತಿನ್ನುವುದು ಅಂತ, ಮೂಗ್ತನ ತಿನ್ನುವುದು ಅಂತ ಅರ್ಥ ಅಲ್ಲ. ಚೆನ್ನಾಗಿ ತಿನ್ನುವುದು ಅಂದ್ರೆ ಸಂತೋಷವಾಗಿ ತಿನ್ನುವುದು, ಒಳ್ಳೆ ಪದಾರ್ಥ ತಿನ್ನುವುದು, ಅಗತ್ಯ ಇದ್ದಷ್ಟು ತಿನ್ನುವುದು, ಇದು ಚೆನ್ನಾಗಿ ತಿನ್ನುವುದು ಅಂತ. ಆದ್ರೆ ಈ ತಿನ್ನುವಿಕೆಯನ್ನು ಕಮ್ಮಿ ಮಾಡಿ ಲೆಕ್ಕಾಚಾರ ಹಾಕಿ ತಿನ್ನುವಂತಹ ಒಂದು ಕೆಟ್ಟ ಸಂಪ್ರದಾಯ ಇದೆ ಇವತ್ತು. ಆ ರೀತಿ ತಿನ್ನುವುದರಿಂದ ನಚ ಅತ್ಯಂತಂ ಅನಶ್ನತಃ, ಯಾರು ಆಹಾರವನ್ನು ಸ್ವೀಕರಿಸದೆ, ಅಂದ್ರೆ ಇದರಲ್ಲಿ ಇನ್ನು ಅನೇಕ ತರದ ಅಂಶಗಳು ಬರ್ತವೆ. ಕೆಲವ್ರ ಮೇಲೆ ನಮಗೆ ಸಿಟ್ಟು ಬಂತು ಅಂತ ಅವ್ರ ಮೇಲೆ ಸಿಟ್ಟಿನಿಂದ ಆಹಾರ ಬಿಡುವುದು, ಅಥವಾ ಆಹಾರ ಸರಿ ಇಲ್ಲ ಅಂತ ಅದರ ಮೇಲೆ ಕೋಪ ಮಾಡಿಕೊಂಡು ಊಟಕ್ಕೆ ಕೂತ ಮೇಲೆ ಆ ಎಲೆಯನ್ನು ಎತ್ತಿ ಬಿಸಾಕುವುದು. ಈ ತರದ ಅನೇಕ ನಮ್ಮ ಆಟಿಟ್ಯೂಡ್ಗಳು ಇರ್ತವೆ, ಕೆಲವು ಅನ್ಯಾದೃಶವಾದ ಆದರ್ಶಗಳು ಇರ್ತವೆ, ಅದು ಯಾರು ಪಾಲಿಸ್ಲಿಕ್ಕೆ ಆಗದೆ ಇರುವಂತದ್ದು. ಅಂತ ಕೆಟ್ಟ ಪ್ರವೃತ್ತಿ ಅಂತ ಅನ್ನೋದು ಕೂಡ ಲೋಕದ ದೃಷ್ಟಿಯಲ್ಲೂ ಆತ ಕೆಡುಕನಾಗ್ತಾನೆ ಆಹಾರವನ್ನ ತ್ಯಾಗ ಮಾಡಿ. ಆಹಾರ ತ್ಯಾಗ ಮಾಡುವುದು ಅಂದ್ರೆ ಒಬ್ಬ ರೈತನ 4 ತಿಂಗಳ ಬೆವರ ಹನಿಯನ್ನ ಅವಮಾನಿಸುವುದು ಅಂತ ಅರ್ಥ. ಆಯ್ತಾ? ಅದಷ್ಟೇ ಅಲ್ಲ, ಇದು ಲೋಕದ ದೃಷ್ಟಿಯಿಂದ. ಇನ್ನೂ ಮುಖ್ಯವಾಗಿ ಆ ಬೆಳೆ ತರುವ ಗಿಡದಲ್ಲಿ ಕುಳಿತು ಆಯಾ ದೇವತೆಗಳು, ಆಯಾ ಭಗವಂತನ ರೂಪಗಳು ನಮಗೋಸ್ಕರ ಆ ಬೆಳೆಯಲ್ಲಿ ಸತ್ವಯುತವಾದ ಪದಾರ್ಥವನ್ನ ತುಂಬಿಸಿ ತೆನೆಯಾಗಿಸಿ ನಮಗೆ ಒದಗಿಸಿ ಕೊಡ್ತಾರೆ. ಆ ದೇವತೆಗಳು ಒದಗಿಸಿದಂತಹ ಕಷ್ಟಪಟ್ಟು ಮಾಡಿದ, ಅಂದ್ರೆ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಮಾಡಿದ ಕೆಲಸವನ್ನ ನಾವು ಕ್ಷಣ ಮಾತ್ರದಲ್ಲಿ ತಿರಸ್ಕರಿಸುವುದು ಅಂತ ಅನ್ನೋದು ಅವರಿಗೂ ಮಾಡಿದ ಅವಮಾನ. ಆದ್ರಿಂದ ಜೀವನದ ಸಹಜವಾದ ಸಂತೋಷದ ಯೋಗವೂ ಅವನಿಗೆ ಸಿಗದೆ ಹೋಗುತ್ತೆ.
ಯಾಕಂದ್ರೆ ಯಾವ ಅನ್ನವನ್ನ ತಿರಸ್ಕರಿಸಿದ್ನೋ ಆ ಅನ್ನದ ಕೆಟ್ಟ ಪರಿಣಾಮ ಅವನ ಜೀವನದ ಮೇಲೆ ಉಂಟಾಗಿಯೇ ಆಗುತ್ತೆ. ಅವನು ಯಾರಿಗೂ ಗೊತ್ತಾಗದೆ ಚೆಲ್ಲಬಹುದು, ಅಥವಾ ಅದನ್ನ ತರುವ ಮುನ್ನವೇ ಅದನ್ನ ಎಷ್ಟು ಬಿಟ್ಟಿರಬಹುದು, ಅಥವಾ ಅದನ್ನ ಇನ್ಯಾರ ಹತ್ರನೋ ಹೇಳಿ ಅದನ್ನ ಹೀಗಳೆದು ಅವರು ತಿನ್ನದಂತೆ ಮಾಡಿರಬಹುದು. ಹೀಗೇನೋ ಒಂದು ಕಾರಣಕ್ಕೆ ಅನ್ನಕ್ಕೆ ಮಾಡಿದ ಅವಮಾನ, ಆಹಾರ ಸ್ವೀಕರಿಸಿದ ಅದಕ್ಕೆ ಮಾಡಿದ ಅವಮಾನವೂ ಕೂಡ ಅವನಿಗೆ ಅತ್ಯಂತ ಯೋಗ ನಾಸ್ತಿ. ಅವನಿಗೂ ಕೂಡ ಯೋಗದ ಸಿದ್ಧಿ ಇಲ್ಲ. ಜೀವನ ಯೋಗವೂ ಆಗ್ಬೋದು, ಜೀವನದ ಆಚೆಯ ಅಂತರಂಗ ಧ್ಯಾನದ ಯೋಗವೂ ಆಗಿರ್ಬೋದು. ಅದು ದಕ್ಲಿಕ್ ಸಾಧ್ಯ ಇಲ್ಲ. ಇದು 2ನೇ ಅಂಶ. ಇದನ್ನು ನೀವು ಎಷ್ಟು ಬೇಕಾದ್ರೂ ಬಿಡಿಸಬಹುದು. ನಾನು ಮುಖ್ಯವಾದ ಕೆಲವು ಮುಖಗಳನ್ನ ಮಾತ್ರ ಪರಿಚಯಿಸ್ತಾ ಇದ್ದೇನೆ. ನಚಾತಿ ಸ್ವಪ್ನಶೀಲಸ್ಯ ಜಾಗೃತೋ ನೈವ ಚಾರ್ಜುನ. ಅತಿ ಸ್ವಪ್ನಶೀಲಸ್ಯ, ಕೆಲವರಿಗೆ ಪುರುಸೊತ್ತಾಯ್ತು ಅಂದ್ರೆ ಏನ್ ಮಾಡುದು, ಮಲ್ಕೊಂಡ್ಬಿಡೋಣ, ಭಾನುವಾರ ಏನ್ ಕೆಲಸ, ಎಲ್ಲೂ ಹೋಗ್ಲಿಕ್ಕಿಲ್ಲ, ಇಡೀ ದಿವಸ ಬಿತ್ಕೊಳ್ಳೋದು ಅಷ್ಟೇ. ಬೆಳಗ್ಗಿನಿಂದ ಸಂಜೆ ತನಕನೂ ಬಿತ್ಕೊಳ್ಳೋದು, ರಾತ್ರಿಯಿಂದ ಬೆಳಿಗ್ಗೆ ತನಕನೂ ಬಿತ್ಕೊಳ್ಳೋದು, ಬಿದ್ದೇ ಇರುವುದು, ಏನು ಕೆಲಸ ಇಲ್ಲ ಅಂದ್ರೆ ಇದೇ ಕೆಲಸ. ಇದು ರೋಗದ ಮತ್ತೊಂದು ಲಕ್ಷಣ, ಮಾನಸಿಕ ರೋಗದ ಲಕ್ಷಣ. ನಮಗೆ ಏನಾದ್ರೂ ಸಮಯ ಸಿಕ್ಕಿದ್ರೆ, ಇವತ್ತೊಂದು ಸ್ವಲ್ಪ ಬೇರೆ ಆಗಿದೆ, ಫ್ರೀ ಇದೆ ಅಂದ್ರೆ ಏನ್ ಮಾಡುದು ಅಂದ್ರೆ, ಫ್ರೀ ಇದೆ ಅಂತಂದ್ರೆ ಮೊಬೈಲ್ ನೋಡುದು, ಫ್ರೀ ಇದೆ ಅಂತಂದ್ರೆ ಒಂದಿಷ್ಟು ರೀಲ್ಸ್ ಗಳನ್ನ ನೋಡ್ತಾ ಇರುದು, ಅಥವಾ ಒಂದಿಷ್ಟು ಏನೋ ಬೇಡವಾದ ಕೆಲಸವೋ ಬೇಕಾದ ಕೆಲಸವೋ ಗೊತ್ತಿಲ್ಲ, ಶುರುವಾಗುವುದು ಬೇಕಾದ ಕೆಲಸವನ್ನೇ ಮಾಡುತ್ತೇನೆ ಅಂತ, ಆಮೇಲೆ ಅದು ಎಂಡ್ ಆಗುದು ಬೇಡವಾದ ಕೆಲಸದಲ್ಲೇ. ಮೊದಲ 2 ನಿಮಿಷ ಮಾತ್ರ ಬೇಕಾದಿರುತ್ತೆ, ಮತ್ತೆ 2 ಗಂಟೆ ಡಮಾರ್ ಆಗುತ್ತೆ. ಇದು ಒಂದು ರೀತಿಯಲ್ಲಿ ನಮ್ಮ ಹಗಲುಗನಸು. ಆ ಮೊಬೈಲ್ ನೋಡುದುಂಟಲ್ಲ, ಅದ್ರಲ್ಲಿ ಯಾವುದು ನಮ್ಮ ಕನಸು ಈಡೇರುವಂತದ್ದಿರಲ್ಲ. ನಮಗೆ ಯಾವ್ದನ್ನ ಮಾಡ್ಲಿಕ್ಕಾಗಲ್ಲೋ ಇನ್ನೊಬ್ರು ಮಾಡಿದ್ದನ್ನ ನೋಡಿ ಮುಂದುವರಿತಾ ಹೋಗ್ತಾ ಇರುದು. ಅಂದ್ರೆ ಒಂದು ರೀತಿ ಇದೊಂದು ಕನಸೆ. ಇದು ಕೂಡ ಅತಿಯಾದ ಕನಸಾಯಿತು ಅಂತಂದ್ರೆ ನಚ ಅತಿ ಸ್ವಪ್ನಶೀಲಸ್ಯ. ಮೊಬೈಲು ಕೂಡ ಒಂದು ಕನಸಿಗೆ ಸೇರುವಂತದ್ದು. ಯಾವುದು ನಾವು ಜೀವನದಲ್ಲಿ ರಿಯಲ್ ಆಗಿ ಮಾಡ್ಲಿಕ್ಕೆ ಆಗುದಿಲ್ವೋ ಅದನ್ನ ರೀಲ್ ನೋಡಿ ಖುಷಿ ಪಡುದು. ಹಾಗೆ ನೋಡೋದ್ರಿಂದ ನಾವು ನಿಜವಾಗಿ ಮಾಡುವಂತಹ ಸಾಮರ್ಥ್ಯ ಏನಾದ್ರೂ ಇದ್ರೆ, ನಮ್ಮಲ್ಲಿರುವ ಅಳವು ಅದಟು ಅದು ನಾಶವಾಗಿ ಹೋಗುತ್ತೆ. ಇಮ್ಯಾಜಿನರಿ ಐ ಅನ್ನೋದೇ ಸತ್ತು ಹೋಗಿರುತ್ತೆ. ಈ ಕಾರಣಕ್ಕಾಗಿ ನಚಾತಿ ಸ್ವಪ್ನಶೀಲಸ್ಯ ಜಾಗೃತೋ ನೈವ ಚಾರ್ಜುನ. ಇನ್ನು ಇದರ ಹಾಗೇನೆ ಇನ್ನೊಂದಿದೆ ಅವ್ಯವಸ್ಥೆ. ಏನು ಅಂತಂದ್ರೆ, ನಮಗೆ ನಿದ್ದೆ ಬಿಡುವುದು. ಇನ್ನು ಕೆಲವರು ಇದು ಇದು ಈ ಕಾರಣದಿಂದ ನಿದ್ದೆ ಕೆಡುವುದು ಅಂತ ಅನ್ನೋದು ಮೊಬೈಲ್ ನದ್ದೇ ಇನ್ನೊಂದು ರೋಗ. ಇದು ಮೊಬೈಲ್ ಕೈಲಿ ಇಲ್ಲ ಅಂದ್ರೆ ನಿದ್ದೆ ಬರ್ತಿತ್ತು, ನಿದ್ದೆ ಹೋಯ್ತು ಅಂತಂದ್ರೆ ಕೈಯಲ್ಲಿ ಮೊಬೈಲ್ ಇದೆ ಅಂತ ಅರ್ಥ. ಆ ರೀತಿ ಒಟ್ಟು ಯಂತ್ರಗಳ ಬಳಕೆಯ ವಿಷಯದಲ್ಲಿ ನಾನು ಹೇಳ್ತಾ ಇದ್ದೇನೆ. ಇದು ಕೂಡ ಅತಿಯಾದ ನಿದ್ದೆಗೆಡುವಿಕೆ. ಯಾವುದೋ ಒಂದು ಕಾರಣಕ್ಕಾಗಿ ತುಂಬಾ ತಲೆ ಕೆಡಿಸಿಕೊಂಡು ನಾವು ನಿದ್ದೆಯನ್ನು ಬಿಟ್ಟು ಮಾಡ್ತೇವೆ. ಕೆಲವೊಂದ್ಸರ್ತಿ ಕೆಲವು ಅನಿವಾರ್ಯವಾಗಿ ಒಂದಿಷ್ಟು ಸಮಯ ಕೊಡ್ಬೇಕಾಗತ್ತೆ ಅನ್ನೋ ದೃಷ್ಟಿಯಿಂದ ಯಾವತ್ತು ಒಂದ್ ದಿವಸ ಆದ್ರೆ ಅದ್ ಸಮಸ್ಯೆ ಅಲ್ಲ. ಆದ್ರೆ ಯಾವಾಗ್ಲೂ ಅದೊಂದು ನಿದ್ದೆ ಬಿಡುವುದೊಂದು ರೋಗ. ನಮ್ಮಲ್ಲಿ ಇವತ್ತಿನ ಜೀವನ ಶೈಲಿ ಅಂತೂ ಯಾವುದೋ ವಿದೇಶದ ಕಂಪನಿಗೋಸ್ಕರ ನಾವು ದುಡಿಬೇಕು ಅನ್ನುವ ಕಾರಣಕ್ಕಾಗಿ ನಮ್ಮ ನಿಜವಾದ ದೇಹಕ್ಕೆ ಬೇಕಿರುವ ನಿದ್ದೆಯ, ಅಂದ್ರೆ ಹಗಲು ದೇಹಕ್ಕೆ ಚಟುವಟಿಕೆಯಲ್ಲಿ ಇರ್ಲಿಕ್ಕೋಸ್ಕರನೇ ಸೂರ್ಯ ಇರುವುದರಿಂದ ಎಲ್ಲ ಇಂದ್ರಿಯಗಳು ಜಾಗೃತವಾಗಿರುತ್ತೆ. ಸೂರ್ಯ ಯಾವಾಗ ಕಂತುತ್ತಾನೋ ಆಗ ನಮ್ಮ ದೇಹದ ಒಳಗೆ ಇರುವ ಸೂರ್ಯನು ಕೂಡ ಕಂತುತ್ತಾನೆ. ನಮ್ಮ ದೇಹದ ಒಳಗೂ ಒಂದು ಸೂರ್ಯ ಶಕ್ತಿ, ಸೌರಶಕ್ತಿ ಕೆಲಸ ಮಾಡುತ್ತಾ ಇರುತ್ತೆ. ಅದು ಕಂತಿದಾಗ ಇಂದ್ರಿಯಾಭಿಮಾನ ದೇವತೆಗಳು ಕೂಡ ತಮ್ಮ ಎಲ್ಲ ಶಕ್ತಿಯನ್ನ ಹಿಮ್ಮುಖವಾಗಿಸಿ ನಿಜವಾಗಿ ದೇಹಕ್ಕೆ ಬೇಕಿರುವ ವಿಶ್ರಾಂತಿಯನ್ನು ಕೊಡುವುದಕ್ಕೆ ಅದು ಪ್ರಯತ್ನ ಮಾಡ್ತಾ ಇರುತ್ತೆ. ನಾವ್ ಆ ಪ್ರಯತ್ನಕ್ಕೆ ತಡೆ ಒಡ್ಡಿ ಒಂದು ಅಣೆಕಟ್ಟು ಕಟ್ಟಿ ಅಲ್ಲಿ ಬೆಳಕನ್ನ ಸೃಷ್ಟಿಸಿ, ಆ ಬೆಳಕಿನ ಅಡಿಯಲ್ಲಿ ನಮ್ಮ ಅಗತ್ಯದ ಕೆಲಸ ಅಂತ ನಾವೇ ಸೃಷ್ಟಿಸಿದ ಕೆಲಸದಲ್ಲಿ ಭಾಗವಹಿಸಿ ದೇಹಕ್ಕೆ ಸ್ವಲ್ಪ ಸಾಮರ್ಥ್ಯ ಇದೆ ಅನ್ನುವ ತನಕ ಈ ಕೆಲಸ ನಡೆಯುತ್ತೆ. ಆದ್ರೆ ಯಾವಾಗ ದೇಹ ಸುಸ್ತು ಅಂತ ಅನಿಸುತ್ತೋ ಅಥವಾ ದೇಹಕ್ಕೆ ಜರ್ಜರಿತವಾದ ಸ್ಥಿತಿ ಒದಗುತ್ತೋ ಆವಾಗ ಈ ಹಿಂದೆ ಮಾಡಿದ ನಮ್ಮ ಕಾಲ ವ್ಯತ್ಯಯದಲ್ಲಿ ದುಡಿದ ಪ್ರಸಂಗಗಳೆಲ್ಲವೂ ಕೂಡ ನಮ್ಮ ಬದುಕನ್ನೇ ನುಂಗಿ ತಿಂದು ಬಿಡುತ್ತೆ. ಈ ಕಾರಣಕ್ಕಾಗಿ ಅಕಾಲದ ಕೆಲಸವೂ ತಪ್ಪು, ಕಾಲದ ನಿದ್ದೆಯೂ ತಪ್ಪು. ಯಾವ ಕಾಲದಲ್ಲಿ ನಿದ್ದೆ ಮಾಡ್ಬೇಕೋ ಆಗ ಚೆನ್ನಾಗಿ ನಿದ್ದೆ ಮಾಡ್ಬೇಕು. ಅದು ಒಬ್ಬ ನಿದ್ದೆ ಮಾಡ್ಬೇಕು ಅಂತಂದ್ರೆ 8 ಗಂಟೆ ಅಂತ ಹೀಗೊಂದು ನಮ್ಮಲ್ಲಿ ಒಂದು ಶ್ರಾದ್ದ ನಿಯಮವನ್ನು ಮಾಡುತ್ತಾರೆ. ಶ್ರಾದ್ದ ನಿಯಮ ಕೇವಲ ಸಂಪ್ರದಾಯಸ್ಥರು ಮಾತ್ರ ಮಾಡುವುದಲ್ಲ, ಈ ವಿಜ್ಞಾನಿಗಳು ಇಂಥ ಕೆಲವು ಶ್ರಾದ್ದ ನಿಯಮಗಳನ್ನು ಮಾಡಿದ್ದಾರೆ. ಶ್ರಾದ್ದ ನಿಯಮ ಅನ್ನೋದ್ರ ತಾತ್ಪರ್ಯ ಏನಂದ್ರೆ, ಹಿಂದೆ ಮುಂದೆ ಯೋಚನೆ ಮಾಡದೆ ಇದು ಆರೋಗ್ಯಕ್ಕೆ ಮುಖ್ಯ, ಹೇಗೆ ಆಪಲ್ ತಿನ್ನುವುದು ಒಂದು ಡಾಕ್ಟರ್ ಇಂದ ದೂರ ಇರುತ್ತೆ ಅಂತ ಅನ್ನೋ ಒಂದು ಕಾನೂನು ಇದೆಯೋ ಅದೇ ತರ ಇದು ಕೂಡ ಒಂದು ಕಾನೂನು, ಹುಚ್ಚು ಕಾನೂನು. ಯಾರಿಗೆ ಆಚಾರ್ಯರು ಹೇಳ್ತಾರೆ, ಯಾರಿಗೆ ಎಷ್ಟು ನಿದ್ದೆ ಮಾಡಿದ್ರೆ ಸಾಕಾಗುತ್ತೋ ಅವ್ರು ಅಷ್ಟು ನಿದ್ದೆ ಮಾಡಿದ್ರೆ ಸಾಕು. ಎಲ್ರಿಗೂ 8 ಗಂಟೆ ಅಂತ ಅನ್ನೋದೇನ್ ನಿಯಮ ಅಲ್ಲ. ಕೆಲವರು 6 ಗಂಟೆ ನಿದ್ದೆಯಿಂದ ತಮ್ಮ ಉಳಿದ ವಿಶ್ರಾಂತಿಯನ್ನ ಪಡ್ಕೊಳ್ತಾರೆ. ಮತ್ತೆ ನಿದ್ದೆ ಹೇಗ್ ಮಾಡ್ತೇವೆ ಅನ್ನೋದ್ರ ಮೇಲೂ ಡಿಪೆಂಡ್. ನಾವು ಹೇಗೇಗೋ ಮಲ್ಕೊಂಡು ಎಲ್ಲೆಲ್ಲೋ ಮಲ್ಕೊಂಡು ಅದಕ್ಕೊಂದು ಸಹಜ ಸ್ಥಿತಿಯನ್ನೇ ಕಲ್ಪಿಸದೆ ನಾವು ಮಲಗ್ತೇವೆ ಅಂತಂದಾಗ ನಿದ್ದೆ ಬರಲ್ಲ. ಅದು ಬಹಳ ಹೊತ್ತು ನಾವು ಕೆಟ್ಟ ಕನಸಿನಲ್ಲಿ ಅಥವಾ ಹೊರಳಾಡ್ತಾ ಕಾಲ ಕಳೀತೇವೆ.
ಅದರಿಂದ ಉತ್ಪತ್ತಿಯೂ ಇಲ್ಲ, ಪ್ರೊಡಕ್ಷನ್ನು ಇಲ್ಲ, ಒಂದು ದೇಹದಿಂದ ಆಗಬೇಕಾದ ನೈತಿಕ ಕೆಲಸಗಳೂ ಆಗಲ್ಲ, ಜೊತೆಗೆ ಸಮಯವೂ ವ್ಯರ್ಥ ಆಗುತ್ತಷ್ಟೇ. ಆದ್ರೆ ಯಾರು ಸರಿಯಾದ ರೀತಿಯಲ್ಲಿ ನಿದ್ದೆ ಮಾಡುವುದು ಹೇಗೆ ಅಂತ ತಿಳಿದು ಶವಾಸನಾದಿ ಯೋಗದ ಸ್ಥಿತಿಯನ್ನ ಅರಿತು ಯಾರು ನಿದ್ದೆ ಮಾಡ್ತಾರೋ ಅವರು ಅತ್ಯಂತ ಕಡಿಮೆ ಅವಧಿಯಲ್ಲಿ ದೇಹಕ್ಕೆ ಬೇಕಿರುವ ಅಷ್ಟೂ ನಿದ್ದೆಯನ್ನು ಸಂಪಾದಿಸಿ ಉಳಿದ ಅಷ್ಟೂ ಕೆಲಸಗಳಿಗೆ ಸಾರ್ಥಕವಾದ ಕ್ಷಣವಾಗಿಸುವಂತಹ ಪ್ರಯತ್ನವನ್ನು ಒಡ್ಡುತ್ತಾರೆ. ಅದರಿಂದಾಗಿ ಯೋಗ ಅನ್ನುವುದು 4 ಜನಕ್ಕೆ ಸಿಗಲ್ಲ. ತುಂಬಾ ಊಟ ಮಾಡುವವನನ್ನ, ಈಗ ಮತ್ತೆ ಇನ್ನೊಂದು ಶಬ್ದ ಹೇಳ್ಬೇಕು ನಾನು ಇದ್ರ ಜೊತೆಗೆ, ತುಂಬಾ ಊಟ ಮಾಡುವುದು ಅನ್ನೋದು ಕೂಡ ನಮಗೆ ಕೆಲವೊಮ್ಮೆ ತಪ್ಪು ಕಲ್ಪನೆ ಬರುತ್ತೆ. ಇದು ಹಿಂದೆ ನಿದ್ದೆ ಇದ್ದ ಹಾಗೆ. ಕೆಲವರಿಗೆ ಸ್ವಲ್ಪ ತಿಂದ್ರೇನೆ ಹೊಟ್ಟೆ ತುಂಬುತ್ತೆ, ಕೆಲವರಿಗೆ ಅವರು ತಿನ್ನುವುದೇ ಒಂದು ಹೊತ್ತು, ಬೆಳಿಗ್ಗೆ ತಿನ್ನಲ್ಲ, ರಾತ್ರಿ ತಿನ್ನಲ್ಲ, ಅಥವಾ ಮಧ್ಯದಲ್ಲಿ ತಿನ್ನಲ್ಲ. ಇಂತಹ ಸ್ಥಿತಿಯಲ್ಲಿದ್ದವರು ಹೊಟ್ಟೆ ತುಂಬಾ ತಟ್ಟೆ ತುಂಬಾ ಹಾಕಿ ತಿಂತಾರೆ ಅಂತಂದಾಗ ಉಳಿದವರು ನಾವು ತಮಾಷೆ ಮಾಡುತ್ತೇವೆ. ಇದರಿಂದ ಅವ್ರಿಗೆ ಒಂಥರ ಸಂಕೋಚ, ಅವ್ರು ಬೇರೆ ಹೊತ್ತಲ್ಲಿ ತಿನ್ನಲ್ಲ. ನಾವು ಏನಂದ್ರೆ ಗಂಟೆಗೆ ಹೇಳಿಬಿಟ್ಟಿದ್ದಾರೆ ಡಾಕ್ಟ್ರು, 11 ಗಂಟೆಗೆ ಚೂಚೂರು ತಿಂತಾ ಇರ್ಬೇಕು ಅಂತ. ಪ್ರಾಣಿಗಳಿಗಿಂತ ಕಡೆ. ಪ್ರಾಣಿಗಳಾದ್ರೂ ಅವಕಾಶ ಇದ್ದಾಗ ಹಸಿದಾಗ ಮಾತ್ರ ತಿಂತವೆ. ಮನುಷ್ಯನಿಗೆ ಹಸಿಯದೇ ತಿನ್ನುವುದೊಂದು ವಿಕೃತಿ ಇದೆ. ಖಂಡಿತ ಅಲ್ವಾ? ತಟ್ಟೆಯಲ್ಲಿದೆ, ಬಾಟ್ಲಿಯಲ್ಲಿ ಇಟ್ಟುಬಿಟ್ಟಿದ್ದಾರೆ, ನಾವು ಅದನ್ನ ತಗೊಂಡಿದ್ದೆ ತಿನ್ಲಿಕ್ಕೋಸ್ಕರ, ತಿನ್ಲಿಕ್ಕೇ ಹುಟ್ಟಿದ್ದೇವೆ ಅನ್ನೋ ತರ ನಾವು ಆಹಾರವನ್ನ ಆಗಾಗ ತಗೊಳ್ಳೋದಿದೆ. ಅದು ಒಂದು ರೋಗ. ಅದರಿಂದಾಗಿ ಆ ತರದ ರೋಗ ಇರುವುದೂ ಕೂಡ ಅತ್ಯಂತ ಅಶ್ನುತೆ, ಅತ್ಯಂತ ಹೆಚ್ಚಿನದನ್ನ ತಿನ್ನುವುದು ಅನ್ನೋದು, ಆವಾಗ ತಿನ್ನುವುದು ಅನ್ನೋದು ರೋಗ. ಅಂದ್ರೆ ಇವತ್ತಿನ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಇದು ನಮಗೆ ಪ್ರಶ್ನೆ. ಅವ್ರು ಹಾಗೆ ಹೇಳ್ತಾರೆ, ಅಸಿಡಿಟಿ ಬರುತ್ತೆ ಅಂತ ಆಗಾಗ ತಿನ್ಬೇಕು ಅಂತ ಹೇಳಿದ್ದಾರೆ ಅಂತೆಲ್ಲ. ದೇಹಕ್ಕೂ ಒಂದು ರೆಸ್ಟ್ ಬೇಕು. ಅದನ್ನ ನಮ್ಮ ಹಿರಿಯರು ಹೇಳಿದ್ದನ್ನ ಇವತ್ತಿನ ವೈದ್ಯಕೀಯ ಚಿಕಿತ್ಸೆ ಗಮನಿಸುವುದಿಲ್ಲ. ಆದ್ರಿಂದಾಗಿ ಅವರು ಅಷ್ಟಕ್ಕೇನೆ ಅದನ್ನೇ, ಯಾಕೆಂದ್ರೆ ಪ್ರಾಚೀನರಿಗೆ ಲಂಘನಂ ಪರಮೌಷಧಂ. ಏನೇ ಒಂದು ಅರ್ಥ ಆಗದೆ ಇರುವ ಅತ್ಯಂತ ತೀವ್ರವಾದ ರೋಗ ಬಂದಿದೆ ಅಂದ್ರೆ ಆಹಾರ ತಗೊಳ್ಳದೇ ಇರುವುದೇ ಅದಕ್ಕೊಂದು ಮೊದಲ ಮದ್ದು. ಆಹಾರ ತಗೊಳ್ಳದೆ ಹೋದಾಗ ದೇಹದಲ್ಲಿ ಇದ್ದ ಎಲ್ಲಾ ಕೊಬ್ಬನ್ನ ಅದು ಕರಗಿಸುತ್ತೆ. ಕರಗಿಸಿದಾಗ ತನ್ನಿಂದ ತಾನೇ ಪ್ರಾಣಶಕ್ತಿ ವೃದ್ಧಿಯಾಗಿ ದೇಹಕ್ಕೆ ಬೇಕು ಅಂದ್ರೆ ಆಗ ಚೆನ್ನಾಗಿ ಹಸಿಯತ್ತೆ. ಹಸಿದಾಗ ಮತ್ತೆ ತಗೊಂಡ್ರೆ ಆವಾಗ ಚೆನ್ನಾಗಿ ದೇಹಕ್ಕೆ ಮೊದಲಿನಂತೆ ಜೀರ್ಣ ಅಭಿವೃದ್ಧಿ ಆದ್ರೆ, ಅಗ್ನಿಮಾಂದ್ಯ ಪರಿಹಾರ ಆದ್ರೆ ಆರೋಗ್ಯ ತನ್ನಿಂದ ತಾನೇ ಸಿದ್ಧಿ ಆಗುತ್ತೆ ಅನ್ನುವುದನ್ನ ಹೇಳು. ಇದು ಆಯುರ್ವೇದದ ಹಿನ್ನೆಲೆಯಲ್ಲಿ ನೋಡಿದ್ರೆ ಇದಕ್ಕೆ ಮತ್ತೂ 100 ಅರ್ಥಗಳನ್ನ ನಾವು ತಿಳ್ಕೊಳ್ಳಿಕ್ಕೆ ಅವಕಾಶ ಇರುವಂತಹ ಪದ್ಯ. ಕೇವಲ ಯೋಗದ ದೃಷ್ಟಿಯಿಂದ ಮಾತ್ರ ನಾನು ಒಂದು ಅಂಶವನ್ನ ಹೇಳಿದೆ. ಅತಿಯಾದ ಆಹಾರ ಸೇವನೆಯೂ ವ್ಯರ್ಥ. ಆಹಾರ ಸೇವನೆ ಮಾಡದೆ ಡಯಟ್ ಮಾಡ್ತೇವೆ ಅಂತ ಅನ್ನುವ ರೋಗವು ಆರೋಗ್ಯಕ್ಕೆ ಹಾನಿಕಾರಕ. ಅತಿಯಾದ ನಿದ್ದೆಯೂ ಅಪಾಯಕರ. ನಿದ್ದೆ ಮಾಡದೆ ನಿದ್ದೆಗೆಟ್ಟು ಬಹಳ ಕೆಲಸ ಮಾಡ್ತೇನೆ ಅಂತ ತೋರಿಸಿಕೊಳ್ಳುವ ದೃಷ್ಟಿಯಿಂದ ಯಾವಾಗ ನೋಡಿದ್ರು ಆನೆಲೇನೆ ಇರ್ತೇನೆ ಅಂತ ಅನ್ನೋದು ಒಂದು ಹೆಗ್ಗಳಿಕೆ ಏನಲ್ಲ, ಅದು ರೋಗದ ಒಂದು ಅವಸ್ಥೆಯೇ ಆಗಿರುತ್ತೆ. ಯಾವತ್ತು ಒಂದ್ ದಿವಸ ಅನಿವಾರ್ಯವಾದ ಕೆಲಸವನ್ನ ಯಾವತ್ತು ಬೈಲಿಲ್ಲ. ಇದು ಯಾವಾಗ್ಲೂ ಹೀಗೆ ಅಂತ ಆದ್ರೆ ಅದೇ ಒಂದು ಅಭ್ಯಾಸ ಅಂತ ಅನ್ನೋ ಸ್ಥಿತಿಯಲ್ಲಿದ್ರೆ ಅದನ್ನ ದೋಷ ಅಂತ. ಹೀಗೆ ಒಂದೇ ಶ್ಲೋಕಕ್ಕೆ ನಾನು ಹೆಚ್ಚು ವಿಚಾರವಾದ ಅಂದ್ರೆ ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಹೋಗ್ಲಿಲ್ಲ. ಕೇವಲ ಲೌಕಿಕ ದೃಷ್ಟಿಯಿಂದ ಈ ಶ್ಲೋಕ ಏನ್ ಹೇಳುತ್ತೆ ಅನ್ನೋದನ್ನ ಹೇಳಿದೆ. ಇದರ ಇನ್ನು ವಿಸ್ತಾರವಾದ ವಿವರವನ್ನ ಮುಂದಿನ ಪದ್ಯದಲ್ಲಿ ಕೃಷ್ಣ ಬಿಡಿಸಿ ಹೇಳ್ತಾನೆ, ಕೇಳೋಣ. ಇದು ಆಗ ಹೇಳಿದ್ದರ ಪಾಸಿಟಿವ್. ಆಗ ಒಂಥರ ಮಾಡಬೇಡಿ ಅನ್ನು ಏನು ಅಂತ ಹೇಳಿದ್ರು. ನಮ್ಗೆ ಏನಾಗುತ್ತೆ ಅಂದ್ರೆ ಎಷ್ಟೋ ಸಲ ಬಹಳ ಜನ ಮಾಡಬೇಡಿ ಅಂತ ಹೇಳ್ತಾರೆ, ಏನ್ ಮಾಡ್ಬೇಕು ಹೇಳಲ್ಲ. ಕೃಷ್ಣ ಹಾಗಲ್ಲ, ಒಂದು ಸೊಲ್ಯೂಷನ್ ಪಡಿಬೇಕು ಅಂತ ಅನ್ನುವ ಸ್ಥಿತಿ ಬಂದಾಗ ಯಾವ್ದನ್ನ ಮಾಡ್ಬೇಕು ಯಾವ್ದನ್ನ ಮಾಡಬಾರ್ದು ಎರಡನ್ನೂ ಹೇಳ್ತಾನೆ. ಇವತ್ತೆಷ್ಟೋ ನಾವು ಸಾಮಾಜಿಕ ಅವಸ್ಥೆಗಳ ಬಗ್ಗೆ, ಅವ್ಯವಸ್ಥೆಯ ಬಗ್ಗೆ ಮಾತಾಡುವಾಗ ಹೀಗ್ ಸಮಸ್ಯೆ ಇದೆ ಅಂತ ಮಾತಾಡ್ತೇವೆ. ಆದ್ರೆ ಅದನ್ನ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ನಾವೇನ್ ಮಾಡ್ತಾ ಇದ್ದೇವೆ ಉತ್ತರ ಇಲ್ಲ. ಸುಮ್ನೆ ಕಸ ಎತ್ತಿ ಎಸೆದು ಹೋಗುವಂತದ್ದು ಒಂದು ಪೇಟೆಯಲ್ಲಿ ಒಂದು ಕೆಟ್ಟ ಅಭ್ಯಾಸ ಇರುತ್ತೆ. ಬೆಳಿಗ್ಗೆ ಬೇಗ ವಾಕಿಂಗ್ ಹೋಗುದು ಯಾಕೆ ಅಂತಂದ್ರೆ ಕಸ ಎಸಿಲಿಕ್ಕೆ. ಆಮೇಲೆ ಅವ್ರು ಯಾರು ಏನ್ ಹೇಳಿದ್ರು ಕೇಳುದೇ ಇಲ್ಲ, ಅವ್ರು ಪಾಡಿಗೆ ಓಡ್ತಾ ಇರ್ತಾರೆ ಕಸ ಎಸ್ತು. ಹಾಗೆ ಲೋಕದಲ್ಲೂ ನಮ್ಮ ಮೇಲೂ ಕೆಲವು ಕಸಗಳನ್ನು ಎಸೆಯೋರು ಇರ್ತಾರೆ. ಸುಮ್ನೆ ನಾವೇನಾದ್ರೂ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅದರ ಸಮಸ್ಯೆಯನ್ನು ಹೇಳಿ ಹೊರಟೋಗ್ತಾರೆ. ಅವರಿಗೆ ಕಾಳಜಿ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳಿ ಅಂತಲ್ಲ, ನಾವೇನಾದ್ರೂ ಒಂದು ಟೆನ್ಷನ್ ಅಲ್ಲಿದ್ದು ಆ ಕೆಲಸದಲ್ಲಿ ವಿಮುಖರಾಗಬೇಕು ಅನ್ನೋದಷ್ಟೇ ಅವರ ಕಾಳಜಿ ಇರುತ್ತೆ. ಅಂತ ದೃಷ್ಟಿಯಿಂದ ಬಹಳ ಜನ ನಮಗೆ ಏನೇನೋ ಒದ್ದಾಟಗಳನ್ನ ಹೇಳುವುದನ್ನ ನಾವು ಏನ್ ಅನುಭವಿಸ್ತೇವೆ ಅದರ ಪರಿಹಾರದ ದೃಷ್ಟಿಯನ್ನ ಕೃಷ್ಣ ಇಲ್ಲಿ ನಿರೂಪಣೆ ಮಾಡುತ್ತಾನೆ. ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಏನಾದ್ರೂ ಡೌಟ್ ಇದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ನಾನೇನಾದ್ರೂ ವಿವರ ಕೊಟ್ಟಿಲ್ಲ ಅಥವಾ ತಪ್ಪು ವಿವರ ಕೊಟ್ಟೆ ಅಂತ ಆದ್ರೆ ಅದನ್ನ ಮೆನ್ಷನ್ ಮಾಡಿ.
ಮುಖ್ಯವಾಗಿ ಹೇಳಬೇಕಾದ ಅಂಶ ಯುಕ್ತ ಅಂದ್ರೆ ಯೋಗ್ಯವಾದ ಆಹಾರ, ಯೋಗ್ಯವಾದ ವಿಹಾರ. ನಮಗೆ ಆಹಾರ ಗೊತ್ತು, ವಿಹಾರ ಏನು ಅಂತ ಈಗ ಕೆಲವರು ಆ ಉದ್ಯಾನಕ್ಕೆ ಓಡುವುದಿದೆ. ಉದ್ಯಾನಕ್ಕೆ ನಾವು ನಡೆದೇ ಹೋಗಿದ್ರೆ ಅಲ್ಲೇ ವಾಕಿಂಗ್ ಆಗ್ತಿತ್ತು ಬೆಳಿಗ್ಗೆ. ಅಲ್ಲಿ ತನಕ ಗಾಡಿಯಲ್ಲಿ ಹೋಗುದು, ಅಲ್ಲಿ ವಾಕ್ ಮಾಡುದು, ಮತ್ತೆ ಗಾಡಿಯಲ್ಲಿ ಮನೆಗೆ ಬರುದು. ನಮ್ಗೆ ಏನ್ ಮಾಡ್ತಿದ್ದೇವೆ, ಇದನ್ನ ನಾನು 100ಕ್ಕೆ 100 ತಪ್ಪು ಅಂತ ಹೇಳ್ತಿಲ್ಲ. ಇದು ಒಂದ್ ಸಣ್ಣ ದೃಷ್ಟಾಂತ. ಇದರ ಸಬ್ಸ್ಟಿಟ್ಯೂಟ್ ಆಗಿ ನಾವು ಒಂದ್ ಕೆಲಸ ಮಾಡುವಾಗ ಅದರ ಜೊತೆಗೆ ಇನ್ನೆರಡು ಕೆಲಸ ಆದ್ರೆ ಅವಾಗ ನಮ್ಮ ಸಮಯ ಉಳಿಯತ್ತೆ ಅನ್ನೋದನ್ನ ಹಿಂದಿನವರು ಅದಕ್ಕೋಸ್ಕರ ಪ್ರತ್ಯೇಕ ಓಡಾಟ ಅಂತ ಇರ್ಲಿಲ್ಲ. ಯಾರು ಸಿಕ್ಕಾಪಟ್ಟೆ ಸಿರಿವಂತರು, ರಾಜರು ಅಂತ ಅನ್ನಿಸಿಕೊಂಡವರಿಗೆ ವಿಹಾರಕ್ಕಾಗಿ ಒಂದು ಉದ್ಯಾನ ಅಂತ ಇರ್ತಿತ್ತು. ಬಿಟ್ರೆ ಊರ್ನಲ್ಲಿ ಅವರವರ ನಿತ್ಯದ ಕೆಲಸ ಮಾಡಿಕೊಳ್ಳುವುದೇ ಅವರಿಗೆ ಯೋಗ. ನಿತ್ಯದ ಕೆಲಸ ಮಾಡಿಕೊಳ್ಳುವುದೇ ಆಹಾರ ಜೀರ್ಣಕ್ರಿಯೆಗೆ ಒಂದು ಉತ್ತಮವಾದಂತ ಎಕ್ಸಸೈಸು. ಆದ್ರೆ ನಾವ್ ಇವತ್ತು ಅದನ್ನೆಲ್ಲ ಬಿಟ್ಟು ಬೇರೆ ಯಾರ ಹತ್ರನೋ ಕೆಲಸ ಮಾಡಿಸುವುದು ಅಂತಾನೂ ಆಗಿರ್ಬೋದು. ಅನಿವಾರ್ಯ ಇದ್ದಾಗ ಮಾಡಬಾರದು ಅಂತಲ್ಲ, ಆದ್ರೆ ಯಾವಾಗ್ಲೂ ನಾವು ಮಾಡಲ್ಲ, ಮಕ್ಕಳಿಗೂ ನಾವು ಅದೇ ಪಾಠ. ಈ ಕೆಲಸ ಯಾರದ್ದು ಅಂತಂದ್ರೆ ಮನೆಗೆ ಬಂದ ಕೆಲಸದವರದ್ದು ಅಂತ. ನಮ್ ಕೆಲಸ ಯಾವುದು ಅಂತ ಮಕ್ಳಿಗೆ ಕೊನೆವರೆಗೂ ಗೊತ್ತಾಗಲ್ಲ, ದೊಡ್ಡವರು ಅದನ್ನ ತಿಳ್ಕೊಂಡಿರಲ್ಲ. ಆದ್ರೆ ಕೃಷ್ಣ ಹೇಳ್ತಾನೆ, ಯುಕ್ತವಾದ ಆಹಾರ, ಯುಕ್ತವಾದ ವಿಹಾರ. ವಿಹಾರ ಅಂದ್ರೆ ನಮ್ಮ ಓಡಾಟ, ನಮ್ಮ ದೈನಂದಿನ ಕೆಲಸಕ್ಕೆ ಅನುಕೂಲಕರವಾದದ್ದು ಇತ್ತು ಅಂತಾದ್ರೆ ಅಂದ್ರೆ ಸ್ವಲ್ಪ ತಿರುಗಾಡಬೇಕು ಅನ್ನೋದನ್ನು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ತಿರುಗಾಡುವುದು ಅಂದ್ರೆ ವಾಕಿಂಗ್ ಹೋಗೋದ್ರ ಬಗ್ಗೆ ಹೇಳ್ತಿಲ್ಲ ಕೃಷ್ಣ. ನಮ್ಗೆ ವಿಹಾರ ಅಂದ್ರೆ ವಾಕಿಂಗ್. ಕೃಷ್ಣ ಹೇಳುವ ವಿಹಾರ ಅಂತ ಅನ್ನೋದು ತಿರುಗಾಟ ಅಂದ್ರೆ ದೇಶ ಸುತ್ತು ಕೋಶ ಓದು ಅಂತ ಏನಿದೆಯೋ ಆ ತಿರುಗಾಟದ ಬಗ್ಗೆ ಹೇಳ್ತಾ ಇದ್ದಾನೆ. ಯಾಕೆ ಅಂದ್ರೆ ನಾವು ಏನ್ ಓದಿರ್ತೇವೋ ಅದು ಸಮಾಜದಲ್ಲಿ ನಮಗೆ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಬೇರೆ ಬೇರೆ ದೃಷ್ಟಿಯಿಂದ. ಆವಾಗ ನಮ್ಮ ಅಧ್ಯಯನಕ್ಕೆ ಇನ್ನಷ್ಟು ಮಹತ್ವ ಬರುತ್ತೆ, ಇನ್ನಷ್ಟು ಅರ್ಥ ಬರುತ್ತೆ. ಈ ದೃಷ್ಟಿಯಲ್ಲಿ ಯುಕ್ತ ಆಹಾರ, ಯುಕ್ತ ವಿಹಾರ. ತಿರುಗಾಡಿ ನೋಡ್ತಾನೆ, ಒಳ್ಳೆಯ ಪದಾರ್ಥಗಳನ್ನು ಸ್ವೀಕರಿಸಿ ದೇಹವನ್ನ ಹುರಿಗೊಳಿಸಿದ್ದಾನೆ. ಅದರ ಪರಿಣಾಮ ಏನಾಗುತ್ತೆ ಅಂದ್ರೆ ಅದು ಕೆಲಸದಲ್ಲಿ ಪರ್ಯವಸಾನ ಆಗಬೇಕು. ಯುಕ್ತ ಚೇಷ್ಟ ಅಂತ ಅನ್ನೋದು ಕೆಲಸ. ಯುಕ್ತ ಚೇಷ್ಟ ಅಂದ್ರೆ ಸ್ವಭಾವಕ್ಕೆ ತಕ್ಕಂತ ಕೆಲಸ. ಅವನ ಸ್ವಭಾವ ಏನು? ಅವನಿಗೆ ಹಾಡುವುದು ಅಥವಾ ಅಧ್ಯಯನ ಮಾಡುವುದು ಅಥವಾ ಇನ್ನೇನು, ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಯಾರಿಗೆ ಆದ್ರೂ ಅವರ ಜೀವದ ಸ್ವಭಾವಕ್ಕೆ ಅನುಕೂಲಕರವಾಗಿ ಅವಳಿಗೆ ಅಧ್ಯಯನವೇ ಮುಖ್ಯ ಅಂತ ಅನ್ಸಿದ್ರೆ ಅವಳು ಅಧ್ಯಯನ ಮಾಡ್ಬೇಕು. ಅವರಿಗೆ ಹಾಡುವುದೇ ಮುಖ್ಯ ಅಂತ ಅನ್ಸಿದ್ರೆ ಅವ್ರು ಹಾಡ್ಬೇಕು. ಅಥವಾ ಅದು ತಂದೆ ತಾಯಿಗಳ ಸಪೋರ್ಟ್ ಬೇಕಾಗುತ್ತೆ. ಎಷ್ಟೋ ಸರ್ತಿ ನಾವೇನ್ ಮಾಡ್ತೇವೆ ಅಂದ್ರೆ ಶಾಲೆ ಅಥವಾ ನಮ್ಮ ಪರಿಸರ ನಾವು ಏನನ್ನು ಇಷ್ಟಪಟ್ಟು ಬದುಕ್ತೇವೆ ಅದನ್ನ ಮಾಡ್ಲಿಕ್ಕೆ ಬಿಡಲ್ಲ ಬಹಳ ಬಾರಿ. ಹಾಗೆ ಬಿಡದೇ ಇದ್ದಾಗ ನಾವು ತುಂಬಾ ಹಿಂದೆ ಸರಿಯುವ ಕೆಟ್ಟ ಪ್ರಸಂಗವೂ ಇರುತ್ತೆ. ಅದು ನಮ್ಮನ್ನೇ ಒಂದು ರೀತಿ ನಿಷ್ಕ್ರಿಯನನ್ನಾಗಿಸುವ ಸಾಧ್ಯತೆಯೂ ಇದೆ. ಅದಕ್ಕೆ ಕೃಷ್ಣ ಹೇಳ್ತಾ ಯುಕ್ತ ಚೇಷ್ಟ. ನಮ್ಗೆ ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿದ್ದು ನಮ್ಮ ಈ ಕೆಲವು ಆಸೆಗೊಳಗಾಗಿ ನಾವು ಸಂಪಾದನೆಯ ದೃಷ್ಟಿಯಿಂದ ಯೋಚನೆ ಮಾಡಿ ಕೆಲವು ಆಸಕ್ತಿಗಳನ್ನು ಬೆಳೆಸ್ಕೊಳ್ತೇವೆ. ಅದಲ್ಲ ನಾನು ಹೇಳ್ತಾ ಇರೋದು, ಇದು ಮಾಡಿದ್ರೆ ಜೀವಕ್ಕೊಂದು ಸಮಾಧಾನ ಆಗುತ್ತೆ, ಇದು ಮಾಡಿದ್ರೆ ಕೆಲಸ ಮಾಡಿದೆ ಅನ್ನೋ ತೃಪ್ತಿ ಇರುತ್ತೆ, ಇದು ಮಾಡಿದ್ರೆ ಇವತ್ತು ಜೀವನ ಬದುಕು ಸಾರ್ಥಕ ಆಯ್ತು ಅಂತ ಅನ್ನುವ ಭಾವನೆ ಬರುತ್ತೆ. ಅದು ಜೀವಯೋಗ್ಯತೆಗೆ ತಕ್ಕ ಕರ್ಮ. ದುಡಿದು ತೃಪ್ತಿ ಆಗುದುಂಟಲ್ವ, ದುಡ್ಡು ಬಂತು ಅಂತ ಅನ್ನೋದು ಅಷ್ಟೇ ತೃಪ್ತಿ ಆಗುದು, ಅದು ಸಹಜವಾದ ತೃಪ್ತಿ ಅಲ್ಲ. ನಮ್ಗೊಂದು ಭ್ರಮೆ ಇದೆ, ದುಡ್ಡಿದ್ರೆ ಸಂಪಾದನೆ, ದುಡ್ಡಿದ್ರೆ ಸುಖ, ದುಡ್ಡಿದ್ರೆ ಬಂಧುಗಳು, ದುಡ್ಡಿದ್ರೆ ಎಲ್ಲರೂ ನಮ್ಮನ್ನ ಪ್ರತಿಷ್ಠೆ ಪೂರ್ವಕವಾಗಿ ಗೌರವಿಸ್ತಾರೆ ಅಂತ ಅನ್ನೋ ಭ್ರಮೆ ಇದೆ. ಯಾವಾಗ ಆ ದುಡ್ಡು ಎಲ್ಲ ಕಳಚಿ ಹೋಗುತ್ತೋ ಮತ್ತೆ ನಾವು ಪಡೆದ ಎಲ್ಲ ಸಂಪತ್ತು ಪ್ರತಿಷ್ಠೆ ನಾಶ ಆಗುತ್ತೆ. ಆದ್ರೆ ನಾವು ಇಷ್ಟಪಟ್ಟು ಮಕ್ಕಳನ್ನ ಚೆನ್ನಾಗಿ ತಯಾರು ಮಾಡುವುದು ಅಥವಾ ಸಮಾಜದಲ್ಲಿ ಅಗತ್ಯ ಇದ್ದವರಿಗೆ ಅಗತ್ಯವಾದ ವಸ್ತುಗಳನ್ನು ಸಹಾಯ ಉಪಕಾರ ರೂಪದಲ್ಲಿ ನಡೆಸುವುದು ಅಂದ್ರೆ ಸೇವೆ ಅನ್ನುವುದು. ನಿಜವಾಗಿ ಸೇವೆ ಅಂದ್ರೆ ನಾನು ಹೇಳ್ತಾ ಇರೋದು ಸಂಪಾದನೆ ಇಲ್ಲದೆ, ಸಂಭಾವನೆ ಇಲ್ಲದೆ ಅಥವಾ ಸಂಬಳ ತೆಗೆದುಕೊಳ್ಳದೆ ಮಾಡುವಂತದ್ದೇನಿದೆ ಅದು ಸೇವೆ. ಅಂತಹ ಸೇವೆಯ ದೃಷ್ಟಿಯಿಂದ ನಾವು ಒಂದು ಕಾರ್ಯ ಮಾಡಿದ್ರೆ ಅದು ಯುಕ್ತ ಚೇಷ್ಟ. ಅಂದ್ರೆ ಸಂಬಳ ತಗೊಳ್ಬಾರ್ದು ನಾನು ಹೇಳ್ತಿಲ್ಲ, ಸಂಬಳ ತಗೊಳ್ಳದೆಯೂ ಮಾಡಬಹುದಾದ ಕೆಲವು ಕೆಲಸಗಳಿವೆ. ಅದು ಜೀವನಕ್ಕಾಗಿ ನಡೆಸುವ ಒಂದು ಉದ್ಯೋಗ ಬೇರೆ ಇದೆ. ಅದು ಬಿಟ್ಟು ಒಂದಿಷ್ಟು ನಮ್ಮ ಆತ್ಮದ ಸುಖಕ್ಕಾಗಿ ಮಾಡುವಂತ ಕೆಲಸ ಏನಿದೆ ಅದು ಯುಕ್ತ ಚೇಷ್ಟ. ಯಾರಿಗೆ ಜೀವಕ್ಕೆ ಇಷ್ಟವಾದ ಕೆಲಸ ಮತ್ತು ವೃತ್ತಿ ಎರಡು ಒಟ್ಟಿಗೆ ಬಂತೋ ಅವನು ಜೀವನದಲ್ಲಿ ಅತ್ಯಂತ ಫಾರ್ಚುನೇಟು ಅಂತ, ಅವನು ಅತ್ಯಂತ ಭಾಗ್ಯವಂತ. ಇದನ್ನ ವಿದುರ ಹೇಳ್ತಾನೆ, ಅವನಿಗೆ ಜೀವನ ಒದಗುವುದು ಮತ್ತು ಅವನ ಆಸಕ್ತಿ ಎರಡು ಒಂದೇ ಆದ್ರೆ, ಜೀವನಕ್ಕೆ ಒದಗಿದ ಕೆಲಸ ಮತ್ತು ಆಸಕ್ತಿ ಇರುವ ಜಾಗ ಎರಡು ಒಂದೇ ಆಯ್ತು ಅಂದ್ರೆ ಅವನು ಜೀವನದ ಅತ್ಯಂತ ದೊಡ್ಡ ಸಂಪತ್ತನ್ನು ಹೊಂದಿದ್ದಾನೆ ಅಂತ ಅರ್ಥ ಅಂತ. ಈ ಹಿನ್ನೆಲೆಯಲ್ಲಿ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಚೇಷ್ಟಸ್ಯ, ಕೆಲಸಗಳಲ್ಲಿ ಯುಕ್ತವಾದ ಕೆಲಸಗಳನ್ನ ಆಯ್ಕೆ ಮಾಡಿಕೊಂಡು ಮಾಡುವವನಿಗೆ ಯುಕ್ತ ಸ್ವಪ್ನ ಅವಬೋಧಸ್ಯ, ಅಗತ್ಯ ಇದ್ದಷ್ಟು ನಿದ್ದೆ,
ಅಗತ್ಯ ಇದ್ದಷ್ಟು ಎಚ್ಚರ. ಅದು ಕೆಲವರಿಗೆ ನಿದ್ದೆನೇ ಮಾಡದೇ ಇದ್ರೂ ಕೂಡ ಏನೂ ಆಗದೇ ಇರುವಂತಹ ಯೋಗಿಗಳು ಇದ್ದಾರೆ. ಇಲ್ಲಿ ಅವರ ಬಗ್ಗೆ ಮಾತಾಡುತ್ತಿಲ್ಲ. ಯಾರು ಅವಧೂತರಿರ್ತಾರೆ, ಇದು ಇಷ್ಟು ಹೇಳುವುದು ಸಾಧನೆ ಮಾಡುವವನಿಗೆ, ಮಾಡಿದವನಿಗೆ ಅಲ್ಲ. ಆದ್ರಿಂದಾಗಿ ಈ ನಿಯಮ ಯಾರು ಈಗಾಗಲೇ ಸಿದ್ಧಿಯನ್ನ ಪಡೆದಿದ್ದಾರೋ ಅವರು ಯುಕ್ತ ಆಹಾರ ಅಂತಂದ್ರೆ ಅದನ್ನ ಮುಂದೆ 17ನೇ ಅಧ್ಯಾಯದಲ್ಲಿ ತುಂಬಾ ಬಿಡಿಸಿ ಹೇಳ್ತಾನೆ. ಅದರಿಂದ ನಾನು ಅದರ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಹೋಗುದಿಲ್ಲ. ಅಭಿಪ್ರಾಯ ಏನು ಅಂತಂದ್ರೆ, ಶಾಸ್ತ್ರದಲ್ಲಿ ಹೇಳಿದ ಹಿತಭುಕ್ ಮಿತಭುಕ್ ಋತಭುಕ್, ಶಾಸ್ತ್ರದಲ್ಲಿ ಹೇಳಿದ ಪದಾರ್ಥ, ಶಾಸ್ತ್ರದಿಂದ ನಿರೂಪಣೆ ಮಾಡಿ ಇದನ್ನು ಬೇಡ ಅಂತ ಹೇಳಿದ ಪದಾರ್ಥವನ್ನು ಬಿಡುವುದು, ಅಥವಾ ದುರ್ಜನರ ಸಂಘ ಮಾಡಬೇಡ ಅಂತ ಹೇಳಿದಾಗ ಅದು ವಿಹಾರದ ದೃಷ್ಟಿಯಿಂದ ಯುಕ್ತ ವಿಹಾರ ಅಲ್ಲ ಅಂತ ಅದನ್ನು ಬಿಟ್ಟು ಬಿಡುವುದು, ಇದೆಲ್ಲವನ್ನು ಸೇರಿಸಿ ಇಲ್ಲಿ ಹೇಳಿದ್ದು. ಯೋಗಾಭ್ಯಾಸದ ದೃಷ್ಟಿಕೋನದಿಂದ ಹೇಳಿರುವುದಾ? ಹೌದು, ಯೋಗದ ಅಭ್ಯಾಸವೂ ಕೂಡ ದೈಹಿಕವಾಗಿ ಅದನ್ನು ದಂಡಿಸುವುದು ಕೂಡ ನಮಗೆ ಶಾಸ್ತ್ರದ ಹಿನ್ನೆಲೆಯಲ್ಲಿ ಬಂದದ್ದಾಗಿದ್ರೆ ಅದು ಉಪಕಾರಕ. ಸುಮ್ನೆ ಅದು ಇವತ್ತೇನಾಗಿದೆ ಅಂದ್ರೆ, ಯೋಗ ಮಾಡುದು ಯಾಕೆ ಅಂತಂದ್ರೆ ದೇಹ ಚಂದ ಕಾಣಬೇಕು ಅನ್ನೋದು ಒಂದೇ ಸಣ್ಣ ಪರ್ಪಸ್. ನಾವು ಅದನ್ನ ಸೂರ್ಯ ನಮಸ್ಕಾರಾದಿ ಕರ್ಮ ಮಾಡುವಾಗ ಅದು ಸೂರ್ಯನಿಗೆ ನಮಸ್ಕಾರ. ಎಲ್ಲ ಯೋಗದ ಆಸನಗಳ ವಿವೇಕವೂ ಕೂಡ ಭಗವಂತನಲ್ಲಿ ಹೆಚ್ಚು ಮನಸ್ಸನ್ನ ಲೀನಗೊಳಿಸುವುದಕ್ಕಾಗಿ ದೇಹವನ್ನ ಸಿದ್ಧಗೊಳಿಸುವುದು. ಆ ದೃಷ್ಟಿಯಲ್ಲಿ ಭಗವಂತನ ನಾಮಸ್ಮರಣೆಯ ಜೊತೆಗೆ ಮಾಡಿದ್ರೆ ಅದು ಯೋಗವೂ ಕೂಡ ಪೂಜೆಯಾಗುತ್ತೆ. ಹಾಗಾಗಿ ಯೋಗಾಭ್ಯಾಸವೂ ಕೂಡ ಅರ್ಥ ತಿಳಿಯದೆ ಸುಮ್ನೆ ಕೈಕಾಲು ಕಾಟ ಮಾಡುದು ಅಂತಂದ್ರೆ, ಈ ಶಾಲೆಯಲ್ಲಿ ಬೀಟ್ ಮಾಡಿಸ್ತಾರಲ್ವಾ PT ಮೇಷ್ಟ್ರು, ಹಾಗಾಗ್ಬಿಡುತ್ತೆ. ಅದು ನಿಜವಾದ ಯೋಗವೇ ಆಗಲ್ಲ. ಇವತ್ ನಾವು ಹೆಚ್ಚಿನವ್ರು ಮಾಡುದು ಯೋಗ ಯಾವುದು ಅಂತಂದ್ರೆ ಈ ತರ ದೇಹವನ್ನು ದಂಡಿಸುವುದಷ್ಟೇ. ಅದೊಂದು ಪೂಜೆ, ಅದೊಂದು ಯೋಗ್ಯವಾದ ಭಗವಂತನ ಸೇವೆಗೆ ಶರೀರವನ್ನ ಸಿದ್ಧಪಡಿಸುವುದು ಅನ್ನುವ ಕಲ್ಪನೆಯಿಂದ ದೂರ ನಿಂತಿರುವುದರಿಂದ. ಹಾಗಾಗಿ ಆಹಾರವೂ ಕೂಡ ದುಡಿದು ತಂದ ಆಹಾರ, ಖುಷಿಯಿಂದ ಸೇವಿಸಿದ ಆಹಾರ, ಅದು ಯುಕ್ತ ಆಹಾರ. ಅಂದ್ರೆ ಪ್ರತಿಯೊಂದು ತುತ್ತನ್ನ ಸ್ವೀಕರಿಸುವಾಗ್ಲೂ ಸಂತೋಷದಿಂದ ಸ್ವೀಕರಿಸಬೇಕು. ಇನ್ನೊಬ್ಬನ ತಲೆ ಒಡೆದು ತಂದ ಸಂಪತ್ತಾಗಿರದೆ, ಶಾಸ್ತ್ರದಲ್ಲಿ ಹೇಳಿದ ಪದಾರ್ಥಗಳನ್ನ ಬಿಟ್ಟು ಬೇರೆಯಾಗದೆ, ದೇಹಕ್ಕೆ ಎಷ್ಟು ಅಗತ್ಯವೋ ಅಷ್ಟು ಮಾತ್ರ ರುಚಿಯಾದ, ದೇಹದ ಅಲರ್ಜಿ ಮೊದಲಾದ ದೋಷಗಳಿಂದ ಮುಕ್ತವಾದ ಆಹಾರವನ್ನು ಸ್ವೀಕರಿಸುವುದು ಒಂದು. ವಿಹಾರಕ್ಕೂ ಇಷ್ಟು ವಿವರ ಇದೆ, ನಾನೆಲ್ಲ ವಿವರ ಹೇಳಲಿಕ್ಕೆ ಹೋಗುದಿಲ್ಲ. ಇಷ್ಟು ರೀತಿಯಿಂದ ಯುಕ್ತವಾದ ಆಹಾರ, ಯುಕ್ತವಾದ ವಿಹಾರ, ಯುಕ್ತವಾದ ಸ್ವಭಾವಕ್ಕೆ ಅನುಗುಣವಾದ ಕರ್ಮಾಚರಣೆ, ಅದರ ಜೊತೆಗೆ ಬೇಕಾದಷ್ಟು ನಿದ್ದೆ, ಬೇಕಾದಷ್ಟು ಎಚ್ಚರ, ಇದನ್ನು ಯಾರು ಹೊಂದಿರ್ತಾನೋ ಅವನು ದುಃಖವನ್ನ ಕಳೆದುಕೊಂಡು ಯೋಗೋ ಭವತಿ. ತುಂಬಾ ಚಂದದ ಮಾತು, ದುಃಖ ಯೋಗೋ ಭವತಿ. ಎಂಥ ಯೋಗ ಸಿದ್ಧಿ ಆಗುತ್ತೆ ಅಂದ್ರೆ ದುಃಖವನ್ನ ಕಳೆಯುವ ಯೋಗ ಸಿದ್ಧಿ ಆಗುತ್ತೆ. ಈ ಯೋಗ ಮಾಡಿಯೂ ಕೂಡ ಕೆಲವೊಂದ್ ಸರ್ತಿ ಮನಸ್ಸು ತುಂಬಾ ಡಿಪ್ರೆಸ್ ಆದವ್ರ ತರ ಇರ್ತಾರೆ. ಯಾಕೆ ಅಂತಂದ್ರೆ ಅದು ಯೋಗದ ನಿಜವಾದ ದಿಕ್ಕನ್ನೇ ಮಾನಸಿಕವಾಗಿ ಅವರು ಸಿದ್ಧಪಡಿಸಿಕೊಂಡಿಲ್ಲ. ಯಾಕೆ ಈ ಯೋಗ ಅಂತ ಗೊತ್ತಿಲ್ಲ. ಒಟ್ಟಂತೂ ಸ್ಟ್ರೆಸ್ ಆದ್ರೆ, ದೇಹಕ್ಕೆ ತುಂಬಾ ಶ್ರಮ ಆದ್ರೆ ಮನಸ್ಸು ಸ್ವಲ್ಪ ಹಗುರ ಆಗತ್ತೆ ಅಂತ ಏನೋ ಹೇಳಿದ್ದಕ್ಕೆ ಮಾಡ್ತಿರ್ತೇವೆ. ಅದು 4 ದಿವಸ ಹಾಗೆ ಕಾಣುತ್ತೆ. 5ನೇ ದಿವಸಕ್ಕೆ ಆಮೇಲೆ ಅದು ಕೂಡ ಬೋರ್ ಅನ್ಸ್ಲಿಕ್ಕೆ ಶುರುವಾಗಿ ಅದರ ಬಗ್ಗೆ ಅನಾಸಕ್ತಿ ಬೆಳೆಯುತ್ತೆ. ಅದನ್ನ ಜಿಮ್ನ ಜೊತೆಗೆ ಸೇರಿಸಿ ಏನೇನೋ ಮಾಡ್ತಾರೆ. ಅದರ ನಿಜವಾದ ಸ್ವರೂಪದಲ್ಲಿ ಕಳೆದು ಹೋಗುತ್ತೆ. ಇವತ್ತೂ ಕೂಡ ಯೋಗದ ಅನೇಕ ಚಿಂತನೆಗಳು ದಾರಿ ತಪ್ತಾ ಇವೆ. ಯಾಕಂದ್ರೆ ಅದನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿದಾಗ ಅದರ ನಿಜವಾದ ಚಿಂತನೆ ಇರುವ ಗುರುಗಳು ಇರದೆ ಯಾರ್ಯಾರು ಅವ್ರವ್ರಿಗೆ ಇಷ್ಟ ಬಂದಾಗೆಲ್ಲ ಹೇಳ್ಕೊಡುದು. ಆದ್ರಿಂದ ಯಾರು ಹೇಳದೇ ಇದ್ರು ಹೇಳಿಸಿಕೊಂಡ್ರು ಬಿಡದೆ ನಿತ್ಯ ಮಾಡಬಹುದಾದ ಯೋಗದ ಮುಖ್ಯ ಕೆಲವು ಅಂಶಗಳು ಅಂತಂದ್ರೆ ಸೂರ್ಯ ನಮಸ್ಕಾರ ಒಂದು ಪ್ರಧಾನವಾದದ್ದು. ಸೂರ್ಯ ನಮಸ್ಕಾರ ಮತ್ತು ವೃಕ್ಷಾಸನ, ಇನ್ನು ಅನೇಕ ಇದೆ. ಇದನ್ನ ಪ್ರಧಾನವಾಗಿ ಮಾಡ್ಲೇಬೇಕು ಅಂತ ಅನ್ನೋ ದೃಷ್ಟಿಯಿಂದ ಹೇಳಿದೆ. ಇದು ಒಂದ್ ಮಾಡಿದ್ರೆ 100 ಯೋಗಗಳನ್ನು ಮಾಡಿದ ವಿಶೇಷವಾದ ಫಲ ದೇಹಕ್ಕೂ ಸಿಗುತ್ತೆ, ಮನಸ್ಸಿಗೂ ಸಿಗುತ್ತೆ, ನಮ್ಮ ಅನುಷ್ಠಾನಕ್ಕೂ ಕೂಡ ಮನಸ್ಸು ದೇಹ ಹುರಿಗೊಳ್ಳುತ್ತೆ ಅನ್ನೋದು ಈ ಶ್ಲೋಕದ ಒಟ್ಟು ಅಭಿಪ್ರಾಯ. ಮತ್ತೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಚಂದದ ಮಾತು. ಮತ್ತೆ ಹೇಳ್ತಾ ಇದ್ದೇನೆ ಕೃಷ್ಣ, ಯದಾ ಚಿತ್ತಂ ವಿನಿಯತಂ, ಯಾವಾಗ ಈ ರೀತಿಯಾದ ನಿತ್ಯದ ನಿರಂತರದ, ನೋಡಿ ಪೂಜೆಗೆ ಕೂತಾಗಿನ ವರ್ತನೆ ಮಾತ್ರ ಶುದ್ಧವಾಗಿದ್ರೆ ಸಾಕಾಗುದಿಲ್ಲ. ಅಲ್ಲಿ ಯುಕ್ತ ಆಹಾರ ವಿಹಾರ ಎಲ್ಲ ಹೇಳಿದ್ರು, ಚೇಷ್ಟೆ. ನಮ್ಮ ಇಡೀ ದಿವಸದಲ್ಲಿ ಏನೆಲ್ಲ ಕರ್ಮ ಮಾಡ್ತೇವು, ನಮ್ಮ ಇಡೀ ದಿವಸದಲ್ಲಿ ಎಲ್ಲೆಲ್ಲ ಓಡಾಡಿ ಯಾರ್ಯಾರ ಜೊತೆಗೆ ವಿಹಾರ ಮಾತುಕತೆ ನಡೆಸ್ತೇವು. ವಿಹರಣ ಅಂತಂದ್ರೆ ಮಾತುಕತೆಯೂ ಹೌದು.
ಅನೇಕ ಜನರ ಜೊತೆಗೆ ನಾವು ಭೇಟಿಯಾಗಿ ಅವರಿಂದ ಪ್ರಭಾವಿತರಾಗ್ತಾ ಇರ್ತೇವೆ. ಯುಕ್ತರಾದ ವ್ಯಕ್ತಿಯ ಜೊತೆಗೆ ವಿಹಾರ ಮಾಡಬೇಕು, ಯುಕ್ತರಾದ ವ್ಯಕ್ತಿಯ ಜೊತೆಗೆ ಮಾತಾಡಬೇಕು, ಯುಕ್ತವಾದ ಆಹಾರವನ್ನ ಸ್ವೀಕರಿಸಬೇಕು. ಹೀಗೆ ಇದ್ದಾಗ ಮತ್ತು ನಿದ್ದೆ ಎಚ್ಚರ ಅನ್ನುವುದು ಕೂಡ ಮಿತವಾದ ರೀತಿಯಲ್ಲಿ, ಹಿತವಾದ ರೀತಿಯಲ್ಲಿ, ಯುಕ್ತವಾದ ರೀತಿಯಲ್ಲಿ ನಡೆಸಿದಾಗ ಮನುಷ್ಯನ ಯೋಗದ ದಾರಿ ಶುದ್ಧವಾಗುತ್ತೆ. ಯೋಗಕ್ಕೆ ಕೂತಾಗ ಮಾತ್ರ ತುಂಬಾ ಗಂಭೀರವಾಗಿರುವುದು, ಆಮೇಲೆ ಎಲ್ಲ ಎಡವಟ್ಟುಗಳೇ ನಡೆಸುವುದು, ದೇವರ ಪೆಟ್ಟಿಗೆ ಮುಚ್ಚಿಟ್ಟ ಮೇಲೆ ದೇವ್ರ ಮರ್ತೇ ಹೋಗುದು. ದೇವರ ಕೋಣೆಗೆ ಬಾಗಿಲು ಹಾಕಿದ್ರು ಅಂದ್ರೆ ಆಮೇಲೆ ದೇವ್ರು ಇಲ್ಲ, ದಿಂಡ್ರು ಎಲ್ಲ ದುಡ್ಡೆ ಅನ್ನುವ ರೀತಿಯ ನಮ್ಮ ಬದುಕು ತುಂಬಾ ಕಡೆಯಲ್ಲಿ ನಾವು ನಮ್ಮನ್ನ ಪ್ರಶ್ನೆ ಮಾಡ್ಕೊಳ್ಳಿಕ್ಕೆ ಯೋಗ್ಯವಾಗಿರುವಂತೆ ನೋಡ್ತಾ ಇದ್ದೇವೆ. ಹಾಗಿನ ಬದುಕನ್ನ ತೆಗಿಬೇಕು ಅಂತಂದ್ರೆ ನಮ್ಮ ನಿತ್ಯದ ಪ್ರತಿಯೊಂದು ಚಟುವಟಿಕೆಯೂ ಕೂಡ ಭಗವನ್ಮಯ ಆಗಬೇಕು. ಹಾಗೆ ಭಗವನ್ಮಯ ಆದಾಗ ಚಿತ್ತಂ ವಿನಿಯತಂ ಭವತಿ. ಚಿತ್ತ ಅನ್ನೋದು ನಾವು ಹೇಳಿದಂತೆ ಕೇಳುವ ಸ್ಥಿತಿಗೆ ಬಂದು ನಿಲ್ಲುತ್ತೆ. ಈಗ ನಾವು ಚಿತ್ತ ಹೇಳಿದಂತೆ ಕೇಳುತ್ತೇವೆ. ಮಂಗನ ಆಟಗಾರ ಆಗ್ಬಿಟ್ಟಿದೆ, ಆಟಗಾರನ ಮಂಗ ಆಗಿಲ್ಲ. ಮಂಗವೇ ಆಟಗಾರನನ್ನ ಆಡಿಸುತ್ತೆ, ಎಲ್ಲೆಲ್ಲೋ ಕರ್ಕೊಂಡು ಹೋಗಿ ಒದ್ದಾಡುವಂತ ಆಗುತ್ತೆ ಅವನು. ಆತ್ಮನ್ಯೇವ ಅವತಿಷ್ಠತೆ. ಯಾವಾಗ ಬಗೆಗೊಂಡು ಹದಗೊಂಡು ಇಂದ್ರಿಯ ನಿಲ್ಲುತ್ತೋ ಆಗ ಭಗವಂತನಲ್ಲಿ ಚೆನ್ನಾಗಿ ಅದು ಸ್ಥಿರವಾಗಿ ನಿಲ್ಲುವುದಕ್ಕೆ ಸಾಧ್ಯವಾಗುತ್ತೆ. ಎಲ್ಲ ಬೇಡವಾದ ಬಯಕೆಗಳು ದೂರವಾಗುತ್ತೆ. ಆಗ ಯುಕ್ತ ಇತ್ಯುಚ್ಯತೆ. ಸರ್ವಕಾಮೇಭ್ಯ ನಿಸ್ಪೃಹ. ಬೇರೆ ಯಾವುದೇ ರೀತಿಯಿಂದ ಮನಸ್ಸನ್ನ ಗೆಲ್ಲಿಕ್ ಸಾಧ್ಯ ಇಲ್ಲ. ಮನಸ್ಸನ್ನ ಗೆಲ್ಲುವುದು ನಿತ್ಯದ ನಮ್ಮ ಚಟುವಟಿಕೆಗಳಿಂದ. ಮತ್ತೊಂದು ಮುಖ್ಯವಾದ ದಾರಿ ಪ್ರಾಣಾಯಾಮ. ಪ್ರಾಣಾಯಾಮ ಅಂತ ಅನ್ನೋದು ಬಹಳ ಮುಖ್ಯವಾದ ಸಂಗತಿ. ಅದನ್ನ ಕೃಷ್ಣ ಹಿಂದೆ ಹೇಳಿದ್ದಾನೆ ಆರಂಭದಲ್ಲೇ. ಅದರ ಇನ್ನಷ್ಟು ವಿವರವನ್ನ ಈ ಪದ್ಯದಲ್ಲಿ ಸಂಗ್ರಹ ಮಾಡಿ ಹೇಳಿದ್ದಾದ್ರಿಂದ ಅದು ಕೂಡ ಇಂದ್ರಿಯದ ನಿಯಂತ್ರಣಕ್ಕೆ ಕಾರಣವಾಗುವ ಸಂಗತಿ ಅಂತ ಹೇಳಿದ್ರು. ಯುಕ್ತ ಇತ್ಯುಚ್ಯತೆ. ಆಗ ಅವನನ್ನ ಧ್ಯಾನ ಯೋಗಿ ಅಂತ ಕರೀತಾರೆ ಅಂತ ಹೇಳ್ತಾರೆ. ಮತ್ತೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಹೇಗೆ ಮನಸ್ಸು ಏಕಾಗ್ರಗೊಳ್ಳುವುದು ಅಂತ ಅನ್ನೋದಕ್ಕೆ ಒಂದು ಸುಂದರವಾದ ಉದಾಹರಣೆ ಹೇಳ್ತಾರೆ. ಗಾಳಿ ಓಡಾಡದ ಜಾಗದಲ್ಲಿ ದೀಪ ನೆಟ್ಟಗೆ ನಿಂತಾಗ ಹೇಗೆ ಅದರ ದರ್ಶನ ಅಂತ ಅನ್ನೋದು ಕಣ್ಣಿಗೆ ಆನಂದ ಕೊಡುತ್ತೋ, ಅದು ಜೋರ್ ಗಾಳಿ ಬೀಸ್ತಾ ಹೀಗೆ ಸೈಡಿಗೆ ಹಾರಿ ಹೋಗುವ ಹಾಗಿದ್ರೆ ಟೆನ್ಷನ್ ಆಗ್ತಾ ಇರುತ್ತೆ. ಅಯ್ಯೋ ಆರೋಗುತ್ತೆ ಏನೋ ಅಂತ. ಹಾಗಿದ್ದಾಗ ನಾವು ಆ ದೀಪದ ಸೌಖ್ಯವನ್ನು ಅನುಭವಿಸ್ಲಿಕ್ಕೆ ಆಗಲ್ಲ. ದೀಪ ಆರೋಗುತ್ತೆ ಅನ್ನೋ ಟೆನ್ಷನ್ ಮಾತ್ರ ಇರುತ್ತೆ. ಆದ್ರೆ ಒಬ್ಬನ ಹದಗೊಂಡ ಮನಸ್ಸು ಹೇಗಿರುತ್ತೆ ಅಂತಂದ್ರೆ, ಮನಸ್ಸು ನೆಟ್ಟಗೆ ಭಗವಂತನ ಕಡೆಗೇನೇ ದಿಟ್ಟಿಸ್ತಾ ಇರುತ್ತೆ. ಅದು ದೀಪದಂತೆ. ನಿವಾತಸ್ಥೋ ದೀಪ ಯಥಾ ನೇಂಗತೆ ಸೋಪಮಾ ಮತ. ಸೋಪಮ ಸ್ಮೃತ ಅಂತ ಒಂದು ಪಾಠ ಇದೆ. ಸೋಪಮ ಮತ ಅಭಿಪ್ರಾಯ ಪಡುವುದು ಹೀಗೆ ಅಂತ. ಮತ ಅಂದ್ರೆ ಅಭಿಪ್ರಾಯ. ಇದು ನ ಇಂಗತೆ ಅಂತಂದ್ರೆ ಚಲನೆಗೊಳ್ಳುವುದು. ನೇಂಗತೆ ಅಂತಂದ್ರೆ ಚಲನೆಗೊಳ್ಳದೆ ಸ್ಥಿರವಾಗಿ ನಿಲ್ಲುವುದು. ನಿವಾತಸ್ಥಃ ದೀಪ ಯಥಾ ನೇಂಗತೆ. ಗಾಳಿ ಇರದ ಜಾಗದಲ್ಲಿರುವ ದೀಪ ಹೇಗೆ ನೆಟ್ಟಗೆ ತನ್ನ ಜ್ವಾಲೆಯನ್ನ ನಿಲ್ಲಿಸಿರುತ್ತೋ ಹಾಗೆ ಯೋಗಿನೋ ಯತಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಒಳಬಗೆಯನ್ನ ಹದಗೊಳಿಸಿ ಭಗವಂತನನ್ನ ಇಟ್ಟ ಧ್ಯಾನ ಯೋಗಿಯ ಸ್ಥಿತಿ ಈ ದೀಪಕ್ಕೆ ಸರಿಯಾಗಿ ಇರುತ್ತೆ. ಎಷ್ಟೇ ಚಂಚಲಕ್ಕೆ ಕಾರಣವಾಗುವಂತಹ ಪ್ರಸಂಗ ಅವನ ಸುತ್ತ ನಡೆದ್ರೂ ಕೂಡ ಅವನು ಅತ್ಯಂತ ಸ್ಥಿರವಾದ ರೀತಿಯಲ್ಲಿ ತನ್ನನ್ನ ಭಗವಂತನಲ್ಲಿ ಒಪ್ಪಿಸಿರ್ತಾನೆ ಅನ್ನೋದು ಆ ಶ್ಲೋಕದ ಅಭಿಪ್ರಾಯ. ಮುಂದಿನ ಶ್ಲೋಕ ಅನ್ನೋದು ಅದು ಕಂಟಿನ್ಯೂಸ್ ಆಗಿ ಮುಂದಿನ 4-5 ಶ್ಲೋಕಗಳಿಗೆ ಸಂಬಂಧಪಡುವುದಾದ್ರಿಂದ ಇಲ್ಲಿಗೆ ನಿಲ್ಸೋಣ. ಇವತ್ತಿನ ಈ ಚಿಂತನೆ ಇಲ್ಲಿಗೆ, ಗೀತೆಯ ಚಿಂತನೆ ಇಲ್ಲಿಗೆ ನಿಲ್ಸೋಣ. ಇನ್ನು ಹಾಡೋರು ಯಾರಿದ್ದೀರಿ? ವಾರುಣಿಯವರು ರೆಡಿ ಇದ್ದೀರಾ? ನಾಗರತ್ನವರು ನೀವೊಂದ್ ಸರ್ತಿ ಬಿಟ್ಟು ಬಂದ್ರೆ ಒಳ್ಳೇದು. ಅಂದ್ರೆ ಅದು ಲೀವ್ ಆಗಿ ಬಂದ್ರೆ ಸರಿ ಹೋಗುತ್ತೆ. ಮೋಸ್ಟ್ಲಿ ನಿಮ್ಗೆ ನಿಮ್ಮ ವಾಯ್ಸ್ ಕೇಳಲ್ಲ, ಗ್ಲಿಚ್ ಆಗುತ್ತೆ. ಹರಿ ಓಂ ಆಚಾರ್ಯರೇ, ಕೇಳ್ತಿದ್ಯಾ? ವಾರುಣಿಯವರು ಹರಿ ಓಂ. ಹೇಳಿ, ಕೇಳಿಸ್ತಿದೆ. ಹಾ ಸರಿ. ಸೋಮಾಸುರನೆಂಬ ದೈತ್ಯ ಸಾಮಕವೇದವನೊಯ್ಯಲುಮ. ಸೋಮಾಸುರನನ್ನು ಕೊಂದು ಸಾಮಕವೇದವ ತಂದನುಮ. ಹರಿ ಗೋವಿಂದ ಗೋವಿಂದ ರಾಮ ಗೋವಿಂದ ನಾರಾಯಣ ಗೋವಿಂದ ಗೋಪಾಲ ಕೃಷ್ಣ ಗೋವಿಂದ ನಾರಾಯಣ. ಗುಡ್ಡವು ಮುಳುಗಿ ಹೋಗಲು ನಮ್ಮ ದೇವ
ಬೆಟ್ಟವ ಬೆನ್ನಲಿ ಪೊತ್ತನುಮ ಗುಡ್ಡದಂತ ಅಸುರರನೆಲ್ಲ ಅಡ್ಡಗೆಡಹಿ ಬಿಸುಟನುಮ ಚಿನ್ನ ಗಣ್ಣಿನವನು ಬಂದು ಕನ್ನೆ ಹೆಣ್ಣ ನೊಯ್ಯಲುಮ ವರ್ಣ ರೂಪವ ತಾಳಿ ಅಸುರನ ಚಿನ್ನ ಭಿನ್ನವ ಬಗಿದನುಮ ಹರಿ ಗೋವಿಂದ ಗೋವಿಂದ ರಾಮ ಗೋವಿಂದ ನಾರಾಯಣ ಗೋವಿಂದ ಗೋಪಾಲ ಕೃಷ್ಣ ಗೋವಿಂದ ನಾರಾಯಣ ಕಂಬದಿಂದಲಿ ಉದಿಸಿ ನಮ್ಮ ದೇವ ಚಂಬದ ಅಸುರನ ಬಗಿದನುಮ ನಂಬಿದ ಪ್ರಹ್ಲಾದನ್ನ ಕಾಯ್ದ ಅಂಬುಜನ ಬಾರಸಿಂಹನುಮ ಬಲು ಮುರಡನ್ನಾಗಿ ಭೂಮಿಯ ಬಲಿಯಾದ ನವ ಬೆಡಿದನುಮ ಇಳೆಯ ಈರಡಿಯ ಮಾಡಿ ಬಲಿಯ ಪಾತಾಳ ಕೊತ್ತಿದನುಮ ಹರಿ ಗೋವಿಂದ ಗೋವಿಂದ ರಾಮ ಗೋವಿಂದ ನಾರಾಯಣ ಗೋವಿಂದ ಗೋಪಾಲ ಕೃಷ್ಣ ಗೋವಿಂದ ನಾರಾಯಣ ಕೊಡಲಿಯನ್ನು ಪಿಡಿದು ನಮ್ಮ ದೇವ ಕಡಿದ ಕ್ಷತ್ರಿಯರನುಮ ಪಡೆದ ತಾಯ ಶಿರವ ತರಿದು ಪಡೆದ ನಾಕೆಯ ಪ್ರಾಣನುಮ ಎಂಟೆರಡು ತಲೆಯಾದ ಅಸುರನ ಕಂಠವ ಛೇದಿಸಿ ಬಿಸುಟನುಮ ಒಂಟಿ ರೂಪವ ತಾಳಿ ಲಂಕೆಯ ಬಂಟ ವಿಭೀಷಣ ಗಿತ್ತನುಮ ಹರಿ ಗೋವಿಂದ ಗೋವಿಂದ ರಾಮ ಗೋವಿಂದ ನಾರಾಯಣ ಗೋವಿಂದ ಗೋಪಾಲ ಕೃಷ್ಣ ಗೋವಿಂದ ನಾರಾಯಣ ಸೋಳ ಸಾಸಿರ ಗೋಪಿಯರೊಡನೆ ಕೇಳ ಮೇಳದೊಳಿಪ್ಪನುಮ ಬಾಲಕನಾಗಿ ತನ್ನ ರೂಪದಲ್ಲಿ ಶ್ರೀಲೋಲ ಲಕ್ಷ್ಮಿಯರ ಸನುಮ ಒಪ್ಪದಿಂದಲಿ ಬಂದು ನಮ್ಮ ದೇವ ಇಪ್ಪೇವನದೊಳಗೆಪ್ಪನುಮ ಸರ್ಪ ಶರಣನಾಗಿ ಹೋಗಿ ತ್ರಿಪುರ ಸಂಹಾರ ಮಾಡಿದನುಮ ಯಲಮ 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 ನಮ್ಮ ದೇವ ಬಲ್ಲಿದ ಕಲ್ಕ್ಯವತಾರನುಮ ಇಳೆಯ ಸ್ವರ್ಗ ಪಾತಾಳ ಕೊಡೆಯ ಚಲುವ ಶ್ರೀ ಹಯವದನನುಮ ಹರಿ ಗೋವಿಂದ ಗೋವಿಂದ ರಾಮ ಗೋವಿಂದ ನಾರಾಯಣ ಗೋವಿಂದ ಗೋಪಾಲ ಕೃಷ್ಣ ಗೋವಿಂದ ನಾರಾಯಣ ಗೋವಿಂದ ಗೋವಿಂದ ರಾಮ ಗೋವಿಂದ ನಾರಾಯಣ ಗೋವಿಂದ ಗೋಪಾಲ ಕೃಷ್ಣ ಗೋವಿಂದ ನಾರಾಯಣ ಗೋವಿಂದ ನಾರಾಯಣ ಗೋವಿಂದ ನಾರಾಯಣ ಕೃಷ್ಣಾರ್ಪಣ. ಸರ್ ಹರಿ ಓಂ. ಆರ್ಯ ಹಾಡ್ಬೋದಾ? ಹೇಳಿ. ನಮಸ್ಕಾರ ಆಚಾರ್ಯ. ಹೇಳಿ. ಹರಿದಾಸರ ಸಂಗ ದೊರಕೀತು ಎನಗೀಗ ಇನ್ನೇನಿನ್ನೇನು, ವರಗುರು ಉಪದೇಶ ನೆರವಾಯ್ತು ಎನಗೀಗ ಇನ್ನೇನಿನ್ನೇನು, ಮಾಯಾದ ಸಂಸಾರ ಮಮಕಾರ ತಗ್ಗೀತು ಇನ್ನೇನಿನ್ನೇನು, ತೋಯ
ಭೂಯಾಜಾಕ್ಷರ ನಾಮ ಜಿಹ್ವೆಯೊಳೆಲೆಸೀತು ಇನ್ನೇನಿನ್ನೇನು. ಓ ಹರಿದಾಸರ ಸಂಗ ದೊರಕೀತು ಎನಗೀಗ ಇನ್ನೇನಿನ್ನೇನು. ಹಲವು ದೈವಗಳೆಂಬ ಹಂಬಲ ಬಿಟ್ಟೀತು ಇನ್ನೇನಿನ್ನೇನು. ಜಲಜನಾಭನ ಧ್ಯಾನ ಹೃದಯದೊಳ್ ನೆಲೆಸೀತು ಇನ್ನೇನಿನ್ನೇನು. ತಂದೆ ತಾಯಿ ಮುಚುಕುಂದ ವರದನಾದ ಇನ್ನೇನಿನ್ನೇನು. ಸಂದೇಹವಿಲ್ಲ ಮುಕುಂದ ದಯ ಮಾಡ್ದ ಇನ್ನೇನಿನ್ನೇನು. ಓ ಹರಿದಾಸರ ಸಂಗ ದೊರಕೀತು ಎನಗೀಗ ಇನ್ನೇನಿನ್ನೇನು. ಏನೆಂದು ಹೇಳಲಿ ಆನಂದ ಸಂಭ್ರಮ ಇನ್ನೇನಿನ್ನೇನು. ಆನಂದ ಗೋಪಾನ ಕಂದನ ಮಹಿಮೆಯ ಇನ್ನೇನಿನ್ನೇನು. ಎನ್ನ ವಂಶಗಳೆಲ್ಲ ಪಾವನವಾದವು ಇನ್ನೇನಿನ್ನೇನು. ಚಿನ್ಮಯ ಪುರಂದರ ವಿಠಲಯ್ಯ ದೊರಕಿದ ಇನ್ನೇನಿನ್ನೇನು. ಓ ಹರಿದಾಸರ ಸಂಗ ದೊರಕೀತು ಎನಗೀಗ ಇನ್ನೇನಿನ್ನೇನು. ಹರಿದಾಸರ ಸಂಗ ದೊರಕೀತು ಎನಗೀಗ ಇನ್ನೇನಿನ್ನೇನು. ಧನ್ಯವಾದಗಳು ಆಚಾರ್ಯರೇ. ಕೃತಜ್ಞತೆಗಳು. ಸ್ವಾತಿ ಅವರು ಹೇಳ್ತೀರಾ? ಈ ಹೇಳ್ತೇನೆ. ಯಕ್ಷಗಾನ ಸ್ವಾತಿ ಅವರು. ಯಕ್ಷಗಾನ ಹೇಳ್ತೆ. ಅಲ್ಲಿ ಇನ್ನೊಬ್ರು ಸ್ವಾತಿ ಇದ್ದಾರೆ, ಹಾಗಾಗಿ ನಾನು ನಿಮ್ಗೆ ಹಾಗೆ ಗೊತ್ತಾಯ್ತು. ತೊಂದರೆ ಇಲ್ಲ ಆರ್ಯ. ಒಂದು ಪ್ರಯತ್ನ ಮಾಡ್ತೇನೆ ಹಾಡ್ಲಿಕ್ಕೆ. ಓ ಪಾಜಕದ ಗಿಣಿಯೇ ಮೂಜಗದ ಕಣ್ಮಣಿಯೇ ಸೋಜಿಗದ ಗಣಿಯೇ ಓ ಮಧ್ವಮುನಿಯೇ ಓ ಮಧ್ವಮುನಿಯೇ ಸವಿದಿರುವೆ ಗುರುವೇ ನೀ ದಿವ್ಯ ತತ್ವದ ಹಣ್ಣು ನಮಗೂರ್ತಿನಿ ಸಯ್ಯ ಆ ರಸದ ಕಿಣ್ಣು. ಏನು ಪುಣ್ಯ ಮಾಡಿತೋ ಈ ನೆಲದ ಮಣ್ಣು ಪಾವನವಾಯಿತು ನಿನ್ನ ಕಂಡ ಕಣ್ಣು. ಆನಂದ ತೀರ್ಥ ಮುನಿ ನೀನು ಆನಂದಿ. ಆನಂದ ತೀರ್ಥ ಗುರು ನೀನು ಆನಂದಿ. ನಿದ್ದೆಯಿಂದೆಚ್ಚರಿಸೇ ಮದ್ದು ತಂದಿ ಹರಿಯೇ ಪರದೈವತವು ಎಂದೆನುತ ಬಂದಿ. ನಿನ್ನ ನರಿತವರೆಲ್ಲ ಬಹಳ ಮಂದಿ. ದೇವಲೋಕದ ಬೆಳಕ ಭುವಿಗಳಿಸಿದವನೇ ಮುಗಿಲ ಭಾಗ್ಯದ ಬಾಗಿಲನ್ನು ತೆರೆದವನೇ. ನೀನೇರಿದೆತ್ತರವನು ಕಂಡವರು ಯಾರು ನಮಗೂ ತೋರೆಯ ಆ ಬೆಳಕಿನೂರು. ಕಡಲಲ್ಲಿ ಹಡಗನ್ನು ಮುಳುಗಿಸಿದ ಗಾಳಿ ಕಡಲಿಂದ ಕೃಷ್ಣನನು ತಂದ ಗಾಳಿ ಕೈ ಮುಗಿದು ಬೇಡುವೆನು
ಕ್ಷಮೆಯನ್ನು ಕೇಳಿ ಬೀಜಾಕ್ಷರವ ಬಿತ್ತು ಎದೆಯನ್ನು ಸೀಳಿ ಎಂದು ಬಂದೀತಯ್ಯ ನಿನ್ನ ಸೇವೆಯ ಪಾಳಿ ತಲೆ ಮೇಲಿರಿಸಯ್ಯ ನಿನ್ನ ಪದ ಧೂಳಿ ನಿನ್ನ ಪದ ಧೂಳಿ ಓ ಜಗದಗಿಣಿಯೇ ಮೂ ಜಗದ ಕಣ್ಮಣಿಯೇ ಸೋಜಿಗದಗಿಣಿಯೇ ಓ ಮಧ್ವಮುನಿಯೇ ಓ ಮಧ್ವಮುನಿಯೇ. ಕೃಷ್ಣಾರ್ಪಣಮಸ್ತು. ಕೃತಜ್ಞತೆಗಳು. ಶಿಲ್ಪ ಅವ್ರು ಹೇಳ್ತೀರಾ? ಹಾಂ ಆಚಾರ್ಯರೇ ನಮಸ್ತೆ. ಅನುದಿನ ಭವಾಬ್ದಿಯಲ್ಲಿ ಭವತರಂಗ ರಾಶಿಯಲ್ಲಿ ಮುಳುಗುತಿಹೇ ಕೈ ಪಿಡಿಯೋ ಜನಕ ಕೃಷ್ಣಯ್ಯ ಜನಕ ಕೃಷ್ಣಯ್ಯ. ಅನುದಿನ ಭವಾಬ್ದಿಯಲ್ಲಿ ಭವತರಂಗ ರಾಶಿಯಲ್ಲಿ ಮುಳುಗುತಿಹೇ ಕೈ ಪಿಡಿಯೋ ಜನಕ ಕೃಷ್ಣಯ್ಯ ಜನಕ ಕೃಷ್ಣಯ್ಯ. ಶ್ರೀನಿವಾಸ ನಿನ್ನ ಭಕ್ತಿ ಮಾಡಿದ ಘವಂತನೆಂದು ಶ್ರೀನಿವಾಸ ನಿನ್ನ ಭಕ್ತಿ ಮಾಡಿದ ಘವಂತನೆಂದು ಹೀನ ಜನರ್ಪಾಳ ಕೆಟ್ಟ ರೇನ ಹೇಳಲೋ ನೀನು ಪಾಲಿಪ ರಾಜ್ಯದಲ್ಲಿ ಅಜ್ಞಾನಿ ದೇಶಿಗನೊಬ್ಬ ಕೆಡಲು ನೀನು ಪಾಲಿಪ ರಾಜ್ಯದಲ್ಲಿ ಅಜ್ಞಾನಿ ದೇಶಿಗನೊಬ್ಬ ಕೆಡಲು ಹಾನಿಯೆಷ್ಟು ನಿನ್ನದಲ್ಲ ದೀನ ದಯಾಳು ಹಾನಿಯಷ್ಟು ನಿನ್ನದಲ್ಲ ದೀನ ದಯಾಳು. ಅನುದಿನ ಭವಾಬ್ದಿಯಲ್ಲಿ ಭವತರಂಗ ರಾಶಿಯಲ್ಲಿ ಮುಳುಗುತಿಹೇ ಕೈ ಪಿಡಿಯೋ ಜನಕ ಕೃಷ್ಣಯ್ಯ ಜನಕ ಕೃಷ್ಣಯ್ಯ. ಚಿತ್ತವೇಗ ಕವಧಿಯಿಲ್ಲ ಹೊತ್ತುಕೊಂಡು ಕಂಡ ಕಡೆಗೆ ಚಿತ್ತವೇಗ ಕವಧಿಯಿಲ್ಲ ಹೊತ್ತುಕೊಂಡು ಕಂಡ ಕಡೆಗೆ ಸುತ್ತುತ್ತಿದೆ ತನ್ನ ದಳವ ಕೂಡಿರಂಗಯ್ಯ ಕರ್ತ ನಿನ್ನ ಪಾದದೆಡೆಗೆ ಒತ್ತಿ ನಿನಿದ ನಾಳಬೇಕೋ ಕರ್ತ ನಿನ್ನ ಪಾದದೆಡೆಗೆ ಒತ್ತಿ ನಿನಿದ ನಾಳಬೇಕು ಹೆತ್ತ ತಾಯಿ ನಿನ್ನ ಗಡ ನೆತ್ತಿಕೊಳ್ಳಯ್ಯ ಹೆತ್ತ ತಾಯಿ ನಿನ್ನ ಗಡ ನೆತ್ತಿಕೊಳ್ಳಯ್ಯ. ಅನುದಿನ ಭವಾಬ್ದಿಯಲ್ಲಿ ಭವತರಂಗ ರಾಶಿಯಲ್ಲಿ ಮುಳುಗುತಿಹೇ ಕೈ ಪಿಡಿಯೋ ಜನಕ ಕೃಷ್ಣಯ್ಯ ಜನಕ ಕೃಷ್ಣಯ್ಯ. ಹಳುವಗಳು ದಾರಿ ಕಾಣೆ ಸೆಳವಿನೋಳಾಶ್ರಯ ಕಾಣೆ ಹಳುವಗಳು ದಾರಿ ಕಾಣೆ ಸೆಳವಿನೋಳಾಶ್ರಯ ಕಾಣೆ ನಾಳಿನ ನೇತ್ರ ನೀನೆ ಕಾಯೋ ಸುಲಭರೊಡೆಯ
ನೆಲೆಯ ತೋರಾತಂಕ ಹಾರಿ ಒಲಿದುವರ ಭಯವ ಬೀರಿ ನೆಲೆಯ ತೋರಾತಂಕ ಹಾರಿ ಒಲಿದುವರ ಭಯವ ಬೀರಿ ಒಲಿಯೋ ಪ್ರಸನ್ ವೆಂಕಟಾದ್ರಿ ನಿಲಯವು ದಾರಿ ಒಲಿಯೋ ಪ್ರಸನ್ ವೆಂಕಟಾದ್ರಿ ನಿಲಯವು ದಾರಿ ಅನುದಿನ ಭವಾಬ್ದಿಯಲ್ಲಿ ಭವತರಂಗ ರಾಶಿಯಲ್ಲಿ ಮುಳುಗುತಿಹೇ ಕೈ ಪಿಡಿಯೋ ಜನಕ ಕೃಷ್ಣಯ್ಯ ಜನಕ ಕೃಷ್ಣಯ್ಯ ಅನುದಿನ ಭವಾಬ್ದಿಯಲ್ಲಿ ಭವತರಂಗ ರಾಶಿಯಲ್ಲಿ ಮುಳುಗುತಿಹೇ ಕೈ ಪಿಡಿಯೋ ಜನಕ ಕೃಷ್ಣಯ್ಯ ಜನಕ ಕೃಷ್ಣಯ್ಯ ಜನಕ ಕೃಷ್ಣಯ್ಯ ಜನಕ ಕೃಷ್ಣಯ್ಯ. ಹರೇ ಕೃಷ್ಣ. ಧನ್ಯವಾದ. ಕೃತಜ್ಞತೆಗಳು. ಭೂಷಣ್ ಅವರು ಒಂದು ಹೇಳ್ತೀರಾ? ಬಹಳ ದಿವಸ ಆಯ್ತು ನೀವು ಹೇಳದೆ. ಒಬ್ರು ಯಾರು ಹೇಳ ಜರ ಕೊನೆಗೆ ಹೇಳ್ತಾರೆ. ಸರಿ. ಯಾರು ಕೇಳಿದ್ರಲ್ಲ, ಅಪರ್ಣಾ ಮಂಜುನಾಥ್ ಅವರು ಹೇಳ್ತೀರಾ? ನೀವು ಎಲ್ಲಿದ್ದೀರಿ? ಮೇಲೆ ಬನ್ನಿ. ರಾಘವೇಂದ್ರ ಅವರು ಹೇಳ್ಬಹುದಾ ಆಚಾರ್ಯರೇ? ಹೇಳಿ. ಏನ ಬೇಡಲಿ ನಿನ್ನ ಬಳಿಗೆ ಬಂದು, ಏನ ಬೇಡಲಿ ನಿನ್ನ ಬಳಿಗೆ ಬಂದು, ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ಎನಗೆ, ಏನ ಬೇಡಲಿ ನಿನ್ನ ಬಳಿಗೆ ಬಂದು. ಬಂಧುಗಳ ಕೊಡು ಎಂದು ಚಂದದಲ್ಲಿ ಬೇಡುವೆನೆ, ಬಂಧುಗಳು ಏನಿತ್ತರೈ ಗಜರಾಜಗೆ, ಅಂದಣವ ಕೊಡು ಎಂದು ಅತಿಶಯದಿ ಬೇಡುವೆನೆ, ಅಂದಣವ ಕೊಡು ಎಂದು ಅತಿಶಯದಿ ಬೇಡುವೆನೆ, ಅಂದಣವ ಏರಿದ ನಹುಶಯೇನಾದನೈ, ಏನ ಬೇಡಲಿ ನಿನ್ನ ಬಳಿಗೆ ಬಂದು. ಬೇಡುವೇನು ನಾನೊಂದ ಬೇಡತಕ್ಕುದ ದೇವ, ನೀಡೇನೆಂಬುದು ನಿನ್ನ ಮನದಿಚ್ಛೆಯೇ, ಮೂಡಲಾತ್ರೀಶ ಶ್ರೀ ಗೋಪಾಲ ವಿಠಲ, ಮೂಡಲಾತ್ರೀಶ ಶ್ರೀ ಗೋಪಾಲ ವಿಠಲ, ಬೇಡದಂತೆ ಪರರ ಮಾಡೆನ್ನ ದೊರೆಯೇ, ಏನ ಬೇಡಲಿ ನಿನ್ನ ಬಳಿಗೆ ಬಂದು, ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ಎನಗೆ, ಏನ ಬೇಡಲಿ ನಿನ್ನ ಬಳಿಗೆ ಬಂದು. ಶ್ರೀಕೃಷ್ಣ ಅರ್ಪಣಮಸ್ತು. ಕೃತಜ್ಞತೆಗಳು. ರಾಘವೇಂದ್ರ ಅವರು ಹೇಳ್ತೀರಾ? ರಾಘವೇಂದ್ರ ಅವರು
ಆ ಭೂಷಣ್ ಅವರು ಹೇಳಿ. ಹಾಡ್ಬೋದಾ? ನಮಸ್ಕಾರ. ಹಾಡಿ. ಭಕ್ತರನ್ನುವ ಕಡಲ ಉಕ್ಕಿ ಹರಿಗಿಸುವಂತ ಹುಣ್ಣಿಮೆಯ ಚಂದಿರನು ಸುಗುಣಗಳ ಮಂದಿರನು ಸಂತಸದ ಸೆಲೆಯೆಂಬ ತುಂಬಿರುವ ರಮೆಯರಸ ಸಂತತವು ನಮ್ಮನ್ನು ಕಾಪಾಡಲಿ, ಸಂತತವು ನಮ್ಮನ್ನು ಕಾಪಾಡಲಿ. ರಮಿಜನ್ನವಕ್ಕೆ ನೀನವಳ ಬೆಳದಿಂಗಳು ಕಳರೆಂಬ ಹಾವುಗಳ ಸುಡುವ ಕಡಲಿನ ಕಿಚ್ಚು ನೀನು ಸಜ್ಜನರೆಂಬ ದಾರಿಗರ ನಿಲುದಾಣ ನಾರಾಯಣನೇ ನಿನಗೆ ನನ್ನ ನಮನಂ, ನಾರಾಯಣನೇ ನಿನಗೆ ನನ್ನ ನಮನಂ. ಚೇತನಮಚೇತನಂ ಎಲ್ಲ ಬಗೆಯ ಜಗವ ನಿರ್ಮಿಸುತ್ತ ಪಾಲಿಸುತ್ತ ರಮಿಪೆ ಕಂಸಾರಿಗೆ ಮಾತು ಮನ ಮುಟ್ಟದಿಹ ಹಿರಿಯ ಸಂಸಾರಿಗೆ ರಮೆಯ ರಮಿಸುವ ಹರಿಗೆ ನನ್ನ ನಮನಂ, ರಮೆಯ ರಮಿಸುವ ಹರಿಗೆ ನನ್ನ ನಮನಂ. ಎಲ್ಲ ಗುಣಗಳ ತುಂಬು ನೆಲೆಯುತ್ತಾನಾದರೂ ಸಂತತವು ಎಂದಿರೆಯ ಅರೆಬಿರಿದನಗೋ ಮುಗುಳಿ ನೋಡವರೆಸಿ ಬರುವಂಥ ಚೆಲುವ ನೋಟದಾಟಕ್ಕೆ ಸಂತಸದಿ ನಲಿವಂಥ ಹರಿಗೆ ನಮನಂ, ಸಂತಸದಿ ನಲಿವಂಥ ಹರಿಗೆ ನಮನಂ. ಎಲ್ಲವೂ ಅವನ ವಶ ಅವನಾರ ವಶನಲ್ಲ, ಎಲ್ಲವನು ಗೆದ್ದವನು ಯಾರಿಗೂ ಸೋತಿಲ್ಲ, ಎಲ್ಲವನು ಮಾಡಿದನು ಯಾರವನ ಮಾಡಿಲ್ಲ, ಅಂಥರ ಮೇಯರಸನಿಗೆ ನನ್ನ ನಮನಂ, ಅಂಥರ ಮೇಯರಸನಿಗೆ ನನ್ನ ನಮನಂ, ನನ್ನ ನಮನಂ. ಧನ್ಯವಾದ. ಥ್ಯಾಂಕ್ ಯು. ಕೃತಜ್ಞತೆಗಳು. ತುಂಬಾ ಚೆನ್ನಾಗಿತ್ತು ಹಾಡು. ಇನ್ಯಾರು? ಭೂಷಣ್ ಅವರು. ಇಷ್ಟು ಪಾಪಗಳ ಮಾಡಿದ್ದೆ ಸಾಕು
ಇಷ್ಟು ಪಾಪಗಳ ಮಾಡಿದ್ದೆ ಸಾಕು, ಸೃಷ್ಟಿಶನೆಯನ್ನ ಉದ್ಧರಿಸಬೇಕು. ಇಷ್ಟು ಪಾಪಗಳ ಮಾಡಿದ್ದೆ ಸಾಕು, ಒಡಲ ಕಿಚ್ಚಿಗೆ ಪರರ ಕಡು ನೋಯಿಸಿದೆ, ಒಡಲ ಕಿಚ್ಚಿಗೆ ಪರರ ಕಡು ನೋಯಿಸಿದೆ, ಕೊಡದೆ ಅನ್ಯರ ಋಣವನ್ನಪಹರಿಸಿದೆ. ಮಡದಿಯ ನುಡಿ ಕೇಳಿ ಒಡ ಹುಟ್ಟಿದವರೊಡನೆ, ಮಡದಿಯ ನುಡಿ ಕೇಳಿ ಒಡ ಹುಟ್ಟಿದವರೊಡನೆ, ಅಡೆದ ತಾಯಿಯ ಕೂಡೆ ಹಾಗೆ ಮಾಡಿದೆ, ಅಡೆದ ತಾಯಿಯ ಕೂಡೆ ಹಾಗೆ ಮಾಡಿದೆ. ಇಷ್ಟು ಪಾಪಗಳ ಮಾಡಿದ್ದೆ ಸಾಕು, ಇಷ್ಟು ಪಾಪಗಳ ಮಾಡಿದ್ದೆ ಸಾಕು. ಸ್ನಾನ ಸಂಧ್ಯಾದಿಗಳ ಮಾಡದಲೆ ಮೈಗೆಟ್ಟೆ, ಸ್ನಾನ ಸಂಧ್ಯಾದಿಗಳ ಮಾಡದಲೆ ಮೈಗೆಟ್ಟೆ, ಜ್ಞಾನ ಮಾರ್ಗವನಂತೂ ಮೊದಲೇ ಬಿಟ್ಟೆ, ಜ್ಞಾನ ಮಾರ್ಗವನಂತೂ ಮೊದಲೇ ಬಿಟ್ಟೆ. ಏನು ಪೇಳಲಿ ಪರರ ಮಾನನಿಗೆ ಮನಸಿಟ್ಟೆ, ಏನು ಪೇಳಲಿ ಪರರ ಮಾನನಿಗೆ ಮನಸಿಟ್ಟೆ, ಶ್ವಾನ ಸೂಕರನಂತೆ ಹೊರದೆ ಹೊಟ್ಟೆ. ಇಷ್ಟು ಪಾಪಗಳ ಮಾಡಿದ್ದೆ ಸಾಕು, ಇಷ್ಟು ಪಾಪಗಳ ಮಾಡಿದ್ದೆ ಸಾಕು. ವ್ರತನೇಮ ಉಪವಾಸ ಒಂದಿನ ಮಾಡಲಿಲ್ಲ, ಅತಿಥಿಗಳಿಗನ್ನವನು ನೀಡಲಿಲ್ಲ. ಶ್ರುತಿಶಾಸ್ತ್ರ ಪುರಾಣ ಕಥೆಗಳನ್ನು ಕೇಳಲಿಲ್ಲ, ಶ್ರುತಿಶಾಸ್ತ್ರ ಪುರಾಣ ಕಥೆಗಳನ್ನು ಕೇಳಲಿಲ್ಲ. ವ್ಯಥೆವಾಗಿ ಬಹುಕಾಲ ಗತವಾಯಿತಲ್ಲ, ವೃಥವಾಗಿ ಬಹುಕಾಲ ಗತವಾಯಿತಲ್ಲ. ಇಷ್ಟು ಪಾಪಗಳ ಮಾಡಿದ್ದೆ ಸಾಕು, ಇಷ್ಟು ಪಾಪಗಳ ಮಾಡಿದ್ದೆ ಸಾಕು. ಶುದ್ಧ ವೈಷ್ಣವ ಕುಲದಲ್ಲುದ್ಭವಿಸಿದೆ ನಾನು, ಶುದ್ಧ ವೈಷ್ಣವ ಕುಲದಲ್ಲಿ ಉದ್ಭವಿಸಿದೆ ನಾನು. ಮಧ್ವಮತ ಸಿದ್ಧಾಂತ ಪದ್ಧತಿಗಳ ಬುದ್ಧಿಪೂರ್ವಕ ತಿಳಿಯದುದ್ದಂಡ ಕಾಯವನು ವೃದ್ಧಿ ಮಾಡಿದೆನೆಯ ಉದ್ಧರಿಸೋ ಹರಿಯೇ, ವೃದ್ಧಿ ಮಾಡಿದೆನೆಯ ಉದ್ಧರಿಸೋ ಹರಿಯೇ. ಇಷ್ಟು ಪಾಪಗಳ ಮಾಡಿದ್ದೆ ಸಾಕು, ಇಷ್ಟು ಪಾಪಗಳ ಮಾಡಿದ್ದೆ ಸಾಕು. ತಂದೆ ತಾಯಿಗಳ ಸೇವೆ ಒಂದಿನ ಮಾಡಲಿಲ್ಲ, ತಂದೆ ತಾಯಿಗಳ ಸೇವೆ ಒಂದು ದಿನ ಮಾಡಲಿಲ್ಲ. ಮಂದ ಭಾಗ್ಯಗೆ ಭವಣೆ ತಪ್ಪಲಿಲ್ಲ, ಮಂದ ಭಾಗ್ಯಗೆ ಭವಣೆ ತಪ್ಪಲಿಲ್ಲ. ಹಿಂದೆ ಮಾಡಿದ ದೋಷ
ಒಂದೊಳಿಹದರಿಹದೇನೋ ಹಿಂದೆ ಮಾಡಿದ ದೋಷ ಒಂದುಳಿಯದರುಹಿದೇನೋ ತಂದೆ ಪುರಂದರ ವಿಠಲ ಬಂದ್ಯನ್ನ ಸಲಹೋ ತಂದೆ ಪುರಂದರ ವಿಠಲ ಬಂದ್ಯನ್ನ ಸಲಹೋ ಇಷ್ಟು ಪಾಪಗಳ ಮಾಡಿದ್ದೆ ಸಾಕು ಸೃಷ್ಟಿಶನೆಯನ್ನ ಉದ್ಧರಿಸಬೇಕು ಇಷ್ಟು ಪಾಪಗಳ ಮಾಡಿದ್ದೆ ಸಾಕು ಇಷ್ಟು ಪಾಪಗಳ ಮಾಡಿದ್ದೆ ಸಾಕು. ಕೃಷ್ಣಾರ್ಪಣಮಸ್ತು. ತುಂಬಾ ಚೆನ್ನಾಗಿತ್ತು. ಸ್ವಾತಿಯವರು ಮುಕ್ತಾಯ ಮಾಡ್ತೀರಾ? ಸರಿ ಆಚಾರ್ಯ. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ ಸಂತತ ಹರಿಕೃಷ್ಣ ವಾರ್ತೆ ಕೇಳದವ ಜಡಮತಿ ಕಿವುಡನೋ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ ಸಂತತ ಹರಿಕೃಷ್ಣ ವಾರ್ತೆ ಕೇಳದವ ಜಡಮತಿ ಕಿವುಡನೋ ಹರುಷದಿಂದಲಿ ನರಹರಿಯ ಪೂಜೆಯ ಮಾಡದವನೇ ಕೈ ಮುರಿದವನು ಕುರುವರ ಸೂತನ ಮುಂದೆ ಕೃಷ್ಣ ಎಂದು ಕುಣಿಯದವನೇ ಕುಂಟನು ನರಹರಿ ಚರಣೋದಕ ಧರಿಸದ ಶಿರ ನಾಯುಂಡ ಹೆಂಚು ಕಾಣೋ ಸುರವರ ಕೃಷ್ಣ ಪ್ರಸಾದವಿಲ್ಲದ ಊಟ ಸೂಕರ ಭೋಜನವೋ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ ಸಂತತ ಹರಿಕೃಷ್ಣ ವಾರ್ತೆ ಕೇಳದವ ಜಡಮತಿ ಕಿವುಡನೋ ಅಮರೇಶ ಕೃಷ್ಣ ಗರ್ಪಿತವಿಲ್ಲದ ಕರ್ಮ ಅಸತಿಯ ವ್ರತ ನೇಮವೋ ರಮೆಯರ ಸಗೆ ಪ್ರೀತಿಗಿಲ್ಲದ ವಿತರಣೆ ರಂಡೆ ಕೊರಳ ಸೂತ್ರವೋ ಕಮಲನಭನ ಪಾಡಿ ಪೊಗಳದ ಸಂಗೀತ ಗಾರ್ಧ ಬರೋದನವೋ ಮಮತೆಯಿಂದಲಿ ಕೇಶವಗೆ ನಮಸ್ಕಾರ ಮಾಡದವನೇ ಮೃಗವೋ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ ಸಂತತ ಹರಿಕೃಷ್ಣ ವಾರ್ತೆ ಕೇಳದವ ಜಡಮತಿ ಕಿವುಡನೋ ಜರೆ ಹುಟ್ಟು ಮರಣವ ತೊಳೆವ ಸುಧೆಯ ಬಿಟ್ಟು ಸುರೆಯ ಸೇವಿಸಬೇಡವೋ ಸುರಧೆನು ಇರಲಾಗಿ ಸೂಕರ ಮುಲೆ ಹಾಲು ಕರೆಯ ಕುಡೆಯ ಬೇಡವೋ ಕರಿರಥ ತುರಗ ಬಿಟ್ಟು ಕೆಡಹುವ ಕತ್ತೆಯರಲಿ ಬೇಡವೋ ಪರಮ ಪದವನಿವ ಸಿರಿಕೃಷ್ಣ ಇರಲಾಗಿ ನರರ ಸೇವಿಸಬೇಡವೋ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ ಸಂತತ ಹರಿಕೃಷ್ಣ ವಾರ್ತೆ ಕೇಳದವ ಜಡಮತಿ ಕಿವುಡನೋ ಅವ ಹುಟ್ಟು ಕುರುಡನೋ ಅವ ಜಡಮತಿ ಕಿವುಡನೋ. ಕೃಷ್ಣಾರ್ಪಣಮಸ್ತು. ಇಷ್ಟು ಹೊತ್ತು ಭಗವಂತನ ಚಿಂತನೆಯ ಜೊತೆಗೆ ಭಜನೆಯ ಅನುಸಂಧಾನವನ್ನು ಕೂಡ ಜೊತೆ ಸೇರಿ ಎಲ್ಲರ ಒಟ್ಟಿಗೆ ನಡೆಸಿದ್ದಾಗಿದೆ. ಇದರಿಂದ ಭಗವಂತ ಪ್ರೀತನಾಗ್ಲಿ ಆಗಲಿ. ಈ ಸತ್ಕಲಾ ಕಥಾಕ್ಷೇಪಕ್ಕೆ ಭಗವಂತನ ಅನುಗ್ರಹ ನಿರಂತರ ಮತ್ತು ಮುಂದುವರಿಯಲಿ. ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಬದುಕಿನ ಎಲ್ಲ ಕ್ಷಣಗಳು ಸಾರ್ಥಕವಾಗಿ ಜೀವನದ ಗುರಿಯನ್ನ ಸೇರುವುದಕ್ಕೆ ಬೇಕಾದ ಶಕ್ತಿ ಒದಗಿ ಬರಲಿ ಅಂತ ಹೇಳ್ತಾ ಇವತ್ತಿನ ಈ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣಮಸ್ತು.